ನಮಸ್ಕಾರ. ಇವತ್ತು ನಾನು ನಿಮಗೆ ಲಾ ಆಫ್ ಟಾಟ್ ಎಕ್ಸಾಮ್ ಇರೋದನ್ನು ಗಮನಿಸಿ ಇನ್ನೊಂದು ಶಾರ್ಟ್ ವಿಡಿಯೋನ ಮಾಡಲಿಕ್ಕಿದ್ದೀನಿ. ಇಲ್ಲಿ 2025ರಲ್ಲಿ 3 ಪ್ರಾಬ್ಲಮ್ಗಳು 2025ನಲ್ಲಿ 2025 ಎಕ್ಸಾಮಿನೇಷನ್ನಲ್ಲಿ 10 ಮಾರ್ಕ್ಸ್ಗೆ there are 3 problems, 1 A, B, C. So you have to write any two 100 ಮಾರ್ಕ್ಸ್ನ ಪ್ರಶ್ನೆ. ಇದು 3 ಪ್ರಶ್ನೆಗಳು ಬಂದಿತ್ತು ಹೋದ ವರ್ಷದ ಪರೀಕ್ಷೆಯಲ್ಲಿ. ಅವುಗಳನ್ನು ಇವತ್ತು ನಿಮಗೆ ಯಾರೋ ಸ್ಟೂಡೆಂಟ್ ನನಗೆ ಈ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದರು. ಪ್ರಾಬಬಲಿ ನಾಳೆ ಎಕ್ಸಾಮ್ ಇರೋದ್ರಿಂದ ನಿಮಗಿದು ಹೆಲ್ಪ್ ಆಗುತ್ತೆ ಅಂತಕ್ಕಂಥ ಒಂದು ವಿಷಯವನ್ನು ಇಟ್ಕೊಂಡು ಇದನ್ನು ರೆಫರ್ ಮಾಡಿದರು. ದಿಸ್ ಈಸ್ ಒನ್ ರಿಕ್ವೈರ್ಮೆಂಟ್ ಈಸ್ ಅನದರ್ ರಿಕ್ವೈರ್ಮೆಂಟ್ ಈಸ್ ಎ ಸ್ಟೂಡೆಂಟ್ ಹ್ಯಾಸ್ ಆಸ್ಕ್ಡ್ ಅಬೌಟ್ ದಿಸ್ ಕೇಸ್ ಲಾ. ಇನ್ನೊಬ್ಬ ಸ್ಟೂಡೆಂಟು ಟೌನ್ ಏರಿಯಾ ಕಮಿಟಿ ವರ್ಸಸ್ ಪ್ರಭು ದಯಾಳ್ ಅಂತಕ್ಕಂಥದ್ದು. ಇದು ಯಾವ ಪ್ರಾಬ್ಲಮ್ಗೆ ನಾವು ಇದನ್ನು ಹೋಲಿಸ್ಬೋದು ಅಂತಕ್ಕಂಥ ಒಂದು ಪ್ರಶ್ನೆನ ಕೇಳಿದರು. ಇದನ್ನು ನಾನು ಹೋದ ವರ್ಷ ಸಾಲ್ವ್ ಮಾಡಿದ್ದೀನಿ. ಐ ಹ್ಯಾವ್ ಸಾಲ್ವ್ಡ್ ದಿಸ್ ಕ್ವಶನ್. That is, the plaintiff builds 16 shops. ಇದನ್ನು ಹೋದ ವರ್ಷ ಸಾಲ್ವ್ ಮಾಡಿದ್ದೀನಿ. ಐ ವಾಂಟ್ ಟು ಮೇಕ್ ಎ ರಿವಿಷನ್ ಆನ್ ದಿಸ್, ಈ ಪ್ರಾಬ್ಲಮ್ ಮೇಲೆ. ಯಾಕೆ ಅಂತಂದರೆ ಇಲ್ಲಿ ಐ ಹ್ಯಾವ್ ಸಾಲ್ವ್ ದ ಪ್ರಾಬ್ಲಮ್ ಆನ್ 2 grounds ಇನ್ ಮೈ ಪ್ರೀವಿಯಸ್ ದಿಸ್ ಒನ್. ಒನ್ ಈಸ್ ಆನ್ ದ ಗ್ರೌಂಡ್ ಆಫ್ ನೆಗ್ಲಿಜೆನ್ಸ್ ಆ್ಯಂಡ್ ಆಲ್ಸೋ ಆನ್ ದ ಕಾನ್ಸೆಪ್ಟ್ ಆಫ್ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್. ಆದರೆ ಲಾ ಆಫ್ ಟಾಟ್ನ ಕಾನ್ಸೆಪ್ಟನ್ನು ಒಂದೇ ಉಪಯೋಗ ಮಾಡಿದಂತಹ ಪ್ರಾಬ್ಲಮ್ ಇಲ್ಲಿದೆ. ಇದೇ ಪ್ರಾಬ್ಲಮ್ನ ಇಲ್ಲಿ ರಿಪ್ರೊಡ್ಯೂಸ್ ಮಾಡಿದ್ದಾರೆ. ಆದ್ದರಿಂದ ಐ ವಿಲ್ ಡಿಸ್ಕಸ್ ದಿಸ್ ಪ್ರಾಬ್ಲಮ್ ಅಗೇನ್. ಮತ್ತೊಂದು ಸಲ ಇದನ್ನು ಡಿಸ್ಕಸ್ ಮಾಡ್ತೀನಿ. ದ ಪ್ಲೇಂಟಿಫ್ ಬಿಲ್ಡ್ಸ್ 16 ಶಾಪ್ಸ್ ಆನ್ ದ ಓಲ್ಡ್ ಫೌಂಡೇಶನ್ಸ್ ಆಫ್ ಎ ಬಿಲ್ಡಿಂಗ್ ವಿದೌಟ್ ಆಬ್ಟೇನಿಂಗ್ ನೆಸೆಸರಿ ಪರ್ಮಿಷನ್ ಫ್ರಮ್ ದ ಮುನ್ಸಿಪಾಲಿಟಿ. Municipality officials demolishes the said building. The plaintiff claims compensation. Decide. The plaintiff claims compensation. Decide. So this is the concept. ವಾದಿಯು ತನ್ನ ಹಳೆಯ ಕಟ್ಟಡದ ಆಸ್ತಿ ಭಾರದ ಮೇಲೆ, ಆಧಾರದ ಮೇಲೆ, ಫೌಂಡೇಶನ್ನ ಮೇಲೆ ಮುನ್ಸಿಪಾಲ್ಟಿಯ ಪರವಾನಗಿ ಇಲ್ಲದೆ, ಇದು ಮುಖ್ಯ ಇಲ್ಲಿ, ಮುನ್ಸಿಪಾಲ್ಟಿಯ ಪರವಾನಗಿ ಇಲ್ಲದೆ 16 ಅಂಗಡಿಗಳನ್ನು ಕಟ್ಟಿಸುವನು. ಮುನ್ಸಿಪಾಲ್ಟಿಯ ಅಧಿಕಾರಿಗಳು ಆ ಅಂಗಡಿಗಳನ್ನು ನೆಲಸಮ ಮಾಡುವರು. ವಾದಿಯ ಪರಿಹಾರವನ್ನು ಬಯಸುವನು. ಇದನ್ನು ನಿರ್ಧರಿಸಿ ಅಂತ. ಎಕ್ಸಾಕ್ಟ್ಲಿ ಇದೇ ಪ್ರಕರಣ. ಏನು? ಟೌನ್ ಏರಿಯಾ ಕಮಿಟಿ ವರ್ಸಸ್ ಪ್ರಭು ದಯಾಳ್ ಅಂತಕ್ಕಂಥ ಎ ಕೀ ಇಂಡಿಯನ್ ಕೇಸ್ ಲಾ ಎಸ್ಟಾಬ್ಲಿಷಸ್ ದ್ಯಾಟ್ malicious authorized actions causing loss without legal injury are not actionable. In other words, damnum sine injuria. The court ruled that committee's demolition of plaintiff's unauthorized shop was lawful, proper, though rushed notice was given. ಇಲ್ಲೇನಾಗಿರುತ್ತೆ, ಅವ್ರಿಗೆ ನೋಟಿಸ್ ಕೊಡ್ತಾರೆ. ಏನು? 24 hours ನೋಟಿಸ್ ವಾಸ್ ಓನ್ಲಿ 24 hours ನೋಟಿಸ್ ಕೊಟ್ಟು ಬಿಲ್ಡಿಂಗನ್ನು ಡೆಮಾಲಿಷ್ ಮಾಡ್ತಾರೆ. ನೋಡಿ, ಇಲ್ಲಿ ಏನಾಗುತ್ತೆ ಅಂತಂದರೆ ದೇರ್ ಈಸ್ ನೋ ಲೀಗಲ್ ರೈಟ್. ಸೊ ಆಸ್ ದೇರ್ ಈಸ್ ನೋ ಲೀಗಲ್ ರೈಟ್, ದೇರ್ ಈಸ್ ನೋ ರೆಮಿಡಿ. There is no ರೆಮಿಡಿ ಅಂತಕ್ಕಂಥ ಕಾನ್ಸೆಪ್ಟ್. ದೇರ್ ಈಸ್ ನೋ ಲೀಗಲ್ ರೈಟ್, ದೇರ್ ಈಸ್ ನೋ ರೆಮಿಡಿ. ಅಂದರೆ ಇಲ್ಲಿ ಈ ವ್ಯಕ್ತಿ ಏನು ಮಾಡಬೇಕಿತ್ತು? ಮುನ್ಸಿಪಲ್ ಪರ್ಮಿಷನ್ ತಗೋಬೇಕಿತ್ತು. ಸೊ ಪರ್ಮಿಷನ್ ವಾಸ್ ನಾಟ್ ಟೇಕನ್. ಸೊ ದ ಕನ್ಸ್ಟ್ರಕ್ಷನ್ ವಾಸ್ ಅನ್ಆಥರೈಸ್ಡ್. ಪಾಯಿಂಟ್ ನಂಬರ್ 1. ದ ಕನ್ಸ್ಟ್ರಕ್ಷನ್ is without legal right. When there is no right, no remedy. When there is no right,
there is no remedy. UBJS, EB remedium. If there is no right, there is no remedy. Except the doctrine of legitimate expectation. ಅದು ನಿಮಗೆ ಅಡ್ಮಿನಿಸ್ಟ್ರೇಟಿವ್ ಲಾನಲ್ಲಿ ಮುಂದೆ ಬರುತ್ತೆ. ಐ ಡೋಂಟ್ ವಾಂಟ್ ಟು ಕನ್ಫ್ಯೂಸ್ ಇಟ್ ಹಿಯರ್. ಸೊ ನೀವು ಇಲ್ಲಿ ಅರ್ಥ ಏನು ಮಾಡ್ಕೋಬೇಕಂತಂದ್ರೆ, ಇಲ್ಲಿ ವಿದೌಟ್ ಅಂದ್ರೆ ಕಾನೂನಾತ್ಮಕ ಹಕ್ಕು ಇಲ್ಲದೆಯೇ ಕಟ್ಟಡವನ್ನು ಕಟ್ಟಲಾಗಿರುತ್ತದೆ. Now, municipal authority has a power on demolition of unauthorized buildings by municipality, by state. Municipality is nothing but it is representing state, is as per law. Now, loss incurred to plaintiff is governed by the maxim. ಯಾವ ಮ್ಯಾಕ್ಸಿಮು? ದಿಸ್ ಒನ್, ಡ್ಯಾಮ್ನಮ್ ಸೈನ್ ಇಂಜಿರಿಯ. ಇಲ್ಲಿ ಇಂಜುರಿ ಆದಾಗ್ಯೂ ಕೂಡ ಪರಿಹಾರ ಇಲ್ಲ. ನೋ ಡ್ಯಾಮೇಜಸ್, ಬಿಕಾಸ್ he doesn't have a right. When there is no right, there is no compensation ಅಂತಕ್ಕಂಥ ತತ್ವದ ಮೇಲೆ ಈ ಕೇಸ್ ಡಿಸೈಡ್ ಆಗಿರುತ್ತೆ. ನೀವು ಈ ಪ್ರಕರಣಕ್ಕೆ, ಈ ಪ್ರಾಬ್ಲಮ್ಗೆ ಈ ಕೇಸನ್ನು ಖಂಡಿತವಾಗಿ ಬರೀಬೋದು. ಆದರೆ ನಾನು ಹಿಂದೆ ಏನು ಮಾಡಿದ್ದೆ ಅಂತಂದರೆ, ಐ ಹ್ಯಾವ್ ಡಿಸ್ಕಸ್ಡ್ ದಿಸ್ ಕೇಸ್ ಇನ್ ಎ ಡಿಫರೆಂಟ್ ಕಾನ್ಸೆಪ್ಟ್. ದ ಕಾನ್ಸೆಪ್ಟ್ ಈಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ಓಲ್ಗಾ ಟೆಲಿಸ್. ಬೇಸ್ಡ್ ಆನ್ ದ ನೀವು ಆ್ಯಕ್ಚುಲಿ ಇದೇ ರೀತಿಯ ಉತ್ತರವನ್ನು ಬರೀಬೇಕು. ಟಾಟ್ ಲಾಗ್ ಸಂಬಂಧಪಟ್ಟಂತೆ ಇದೇ ಆನ್ಸರ್. ಈ ಪ್ರಾಬ್ಲಮ್ ನಾವು ಕೊಟ್ಟಿರೋದು ನೀವು ಡ್ಯಾಮ್ನಮ್ ಸೈನ್ ಇಂಜಿರಿಯ ಎಕ್ಸ್ಪ್ಲೇನ್ ಮಾಡಲಿಕ್ಕೆ. ದೇರ್ ಈಸ್ ಎ ಕಾನ್ಸೆಪ್ಟ್ ಕಾಲ್ಡ್ ಇಂಜಿರಿಯಾ ಸೈನ್ ಡ್ಯಾಮ್ನಮ್. ಇಂಜಿರಿಯಾ ಸೈನ್ ಡ್ಯಾಮ್ನಮ್ನಲ್ಲಿ ಅಸ್ಬಿ ವರ್ಸಸ್ ವೈಟ್ ನೋಡ್ಬೇಕು ನೀವು. ಅಸ್ಬಿ ವರ್ಸಸ್ ವೈಟ್ ಅಲ್ಲಿ ಏನಾಗಿರುತ್ತೆ, ಇಂಜಿರಿಯಾ ಸೈನ್ ಡ್ಯಾಮ್ನಮ್ನಲ್ಲಿ ನಿಮಗೆ ಹಕ್ಕಿರುತ್ತೆ, ಆದರೆ ಡ್ಯಾಮೇಜ್ ಆಗಿರೋದಿಲ್ಲ. ದೇರ್ ಈಸ್ ನೋ ಡ್ಯಾಮೇಜ್. ಈವನ್ ದೋ ಯು ಹ್ಯಾವ್ ರೈಟ್, ಬಟ್ ರೈಟ್ ಈಸ್ ವೈಲೇಟೆಡ್, ಬಟ್ ಯು ಹ್ಯಾವ್ ನಾಟ್ ಇನ್ಕರ್ಡ್ ಎನಿ ಲಾಸ್. ನಿಮಗೆ ತೊಂದರೆ ಆಗಿರೋದಿಲ್ಲ. ನಿಮಗೆ ಹಕ್ಕಿರುತ್ತೆ, ಹಕ್ಕಿದ್ದಾಗಲೂ ತೊಂದರೆ ಆಗಿರೋದಿಲ್ಲ. ಆದಾಗ್ಯೂ ಕೂಡ ನಿಮಗೆ ಪರಿಹಾರ ಸಿಗುತ್ತೆ. ದಟ್ ಈಸ್ ಇಂಜುರಿಯಾ ಸೈನ್ ಡ್ಯಾಮ್ನಮ್. ನೋಡಿ, ಇಂಜುರಿಯಾ ಸೈನ್ ಡ್ಯಾಮ್ನಮ್ಗೆ ಇದನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಜಸ್ಟ್ ಇಟ್ ಮೇ ಗೋ ಲೈಕ್ ಎ ರಿಪಿಟೇಷನ್, ಬಟ್ ಇವನ್ ದೆನ್ ಐ ವಾಂಟ್ ಟು ರಿಫ್ರೆಶ್ ಯುವರ್ ನಾಲೆಜ್ ಹಿಯರ್. ಇಂಜುರಿಯಾ ಸೈನ್ ಡ್ಯಾಮ್ನಮ್. ಈ ಇಂಜಿನಿಯರ್ ಸೈನ್ ಡ್ಯಾಮ್ನಮ್ಗೆ ಫೇಮಸ್ ಕೇಸ್ ಈಸ್ ಅಸ್ಬಿ ವರ್ಸಸ್ ವೈಟ್. ದ ಫೇಮಸ್ ಕೇಸ್ ಈಸ್ ಅಸ್ಬಿ ವರ್ಸಸ್ ವೈಟ್. ಈ ಕೇಸ್ನ ಬರೀಬೇಕು ನೀವು, ಅಸ್ಬಿ ವರ್ಸಸ್ ವೈಟ್. ಇದು ಪ್ರಕರಣ ಏನು ಅಂತಂದ್ರೆ, ಇಲ್ಲಿ ಅಸ್ಬಿ ವೋಟ್ ಹಾಕಕ್ಕೆ ಹೋಗಿರ್ತಾನೆ. ಹಿ ವಾಂಟೆಡ್ ಟು ವೋಟ್ ಟು ಎ ಕ್ಯಾಂಡಿಡೇಟ್. He wanted to see Asbi is voting right. Let us assume that he wanted to vote to Mr. W. Voting right. Then White did not allow. This White B not permitted him to vote. Not permitted.
permitted A to cast his vote. A to cast vote. Cast vote. So here what happened? A's right was infringed. A's right of A infringed. ಇವಾಗ ಏನಾಗಬೇಕಿತ್ತು? ಹಾನಿ ಏನಾಗಬೇಕಿತ್ತು? ಇಲ್ಲಿ ವೈಟ್ ಸೋಲ್ಬೇಕಿತ್ತು. ಇಲ್ಲಿ ಸಾರಿ, ಐ ಶುಡ್ ಟೇಕ್ ಸಮ್ ಅದರ್ ನೇಮ್ ಹಿಯರ್, ಇಟ್ ಈಸ್ ಬೆಟರ್. ಐ ಡೋಂಟ್ ವಾಂಟ್ ಟು ಕನ್ಫ್ಯೂಸ್ ಯು. ಇಲ್ಲಿ ಬೇರೆ ಹೆಸರನ್ನು ತಗೊಳ್ಳೋಣ. ಲೆಟ್ ಅಸ್ ಟೇಕ್ ದ ನೇಮ್ ಒನ್ ಮಿಸ್ಟರ್ ಸಿ. ನೋಡಿ, ಎ ಸಿಗೆ ವೋಟ್ ಹಾಕಬೇಕಾಗಿರ್ತದೆ. ಆದರೆ ಬಿ ಪೋಲಿಂಗ್ ಆಫೀಸರ್ ಇರ್ತಾನೆ. ಇವನು ಏನು ಮಾಡ್ತಾನೆ? ಎಯನ್ನು ವೋಟ್ ಹಾಕ್ಲಿಕ್ಕೆ ಬಿಡೋದಿಲ್ಲ. ಆದ್ದರಿಂದ ಎ ಸೋತಿದ್ರೆ ದೇರ್ ವಾಸ್ ಎ ಡ್ಯಾಮೇಜ್. ಡ್ಯಾಮೇಜ್. ಆದರೆ ಸಿ ಸೋತಿದ್ರೆ ದೇರ್ ವಾಸ್ ಎ ಡ್ಯಾಮೇಜ್. ಬಟ್ ಸಿ ವಿನ್ಸ್ ಇಲೆಕ್ಷನ್. ಇಲ್ಲಿ ಸಿಯು ಚುನಾವಣೆಯಲ್ಲಿ ಗೆಲ್ಲುತ್ತಾನೆ. ಸೊ ಈಸ್ ದೇರ್ ಡ್ಯಾಮೇಜ್? ನೋ ಇಂಜುರಿ. ಸೊ even though there is no injury, A is eligible for compensation. ಯಾಕೆಂದ್ರೆ because A's right is violated. A's right is violated. A's right violated. Eligible for compensation. He gets compensation. Even there is no loss. ಅಂದ್ರೆ ಇಲ್ಲಿ ಅಸ್ಪಿಗೆ ಯಾವುದೇ ಹಾನಿ ಆಗಿಲ್ಲ ಅಂದ್ರೂ ಕೂಡ ಅವನಿಗೆ ಪರಿಹಾರ ಸಿಗ್ತದೆ. ಯಾಕೆಂದ್ರೆ ಅವನ ಹಕ್ಕನ್ನು ಕುಂಠಿತಗೊಳಿಸಲಾಗಿರುತ್ತೆ, ಅವನ ಹಕ್ಕನ್ನು ಕಿತ್ಕೊಳ್ಳಲಾಗಿರುತ್ತೆ. ಆದ್ದರಿಂದ ಸೊ ದಟ್ ಈಸ್ ವಾಟ್ ಈಸ್ ಇಂಜುರಿಯ ಸೈನ್ ಡ್ಯಾಮ್ನಮ್. ಆದರೆ ಈ ಪ್ರಕರಣ ಹಂಗಲ್ಲ. ಈ ಪ್ರಕರಣ ಹೆಂಗೆ ಅಂತಂದ್ರೆ, ಇಲ್ಲಿ ಅವನಿಗೆ ಹಕ್ಕಿರೋದಿಲ್ಲ, ಆದ್ರೆ ಹಾನಿಯಾಗಿರುತ್ತೆ. ಅವನಿಗೆ ಹಕ್ಕಿರೋದಿಲ್ಲ, ಆದ್ರೆ ಹಾನಿಯಾಗಿರುತ್ತೆ. ದಿಸ್ ಈಸ್ ಡ್ಯಾಮ್ನಮ್ ಸೈನ್ ಇಂಜುರಿಯಾ. ಡ್ಯಾಮ್ನಮ್ ಸೈನ್ ಇಂಜುರಿಯಾ. ಆದರೆ ಇದೇ ಪ್ರಕರಣವನ್ನು ಇತ್ತೀಚಲಾಗಿ ಕೋರ್ಟ್ಗಳು ಹೆಂಗೆ ಡಿಸೈಡ್ ಮಾಡ್ತವೆ ಅಂತಂದರೆ, ಈ ರೀತಿ ಮಾಡಬೇಕಾದ್ರೂ ಕೂಡ ಯು ಹ್ಯಾವ್ ಟು ಫಾಲೋ ದ ಕಾನ್ಸೆಪ್ಟ್ ಆಫ್ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತ ಹೇಳ್ತಾರೆ. ಅದು ಒಂದು ಸೆಂಟೆನ್ಸ್ ಎಕ್ಸ್ಟ್ರಾ ಬರಿಬೋದು ನೀವು. ಆದರೆ ಇತ್ತೀಚಿನ ಬೆಳವಣಿಗೆಯ ಪ್ರಕಾರ ಏನಾಗಬೇಕು, ನಾವು ನೈಸರ್ಗಿಕ ನ್ಯಾಯ ತತ್ವವನ್ನು ಪಾಲಿಸಬೇಕು ಅಂತ ಹೇಳ್ತಾರೆ. ಈಗ ಅಕಸ್ಮಾತ್ ಅಲ್ಲಿ ಯಾರಾದರೂ ಮುದುಕರು ಅಥವಾ ವಯಸ್ಸು ಮಕ್ಕಳು ಇವರೆಲ್ಲ ರಸ್ತೆಗೆ ಬಿದ್ದರು ಅಂತ ಇಟ್ಕೊಳ್ಳಿ ಆ ಬಿಲ್ಡಿಂಗಿಂದ, ಅದು ಮಾನವೀಯ ಹಕ್ಕುಗಳ ಉಲ್ಲಂಘನೆ ಆಗುತ್ತದೆ. ಅಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ನಿಲುವನ್ನು ತೆಗೆದುಕೊಳ್ಬೋದು. ಆ್ಯಕ್ಚುಲಿ ಮೊನ್ನೆ ಬೆಂಗಳೂರಿನಲ್ಲಿ ಆದಂಥ ಪ್ರಕರಣವೂ ಇದೆ. ಬೆಂಗಳೂರಿನ ಕೋಗಿಲು ಕ್ರಾಸ್ನಲ್ಲಿ ಅನ್ಆಥರೈಸ್ಡ್ ಬಿಲ್ಡಿಂಗಲ್ಲಿ ಇದ್ದಂಥ ಎಲ್ಲರ ಮನೆಯೂ ಒಡೆದು ಹಾಕಿದರು. ಆ್ಯಂಡ್ ಇಟ್ ಈಸ್ ಬೇಸ್ಡ್ ಆನ್ ದಿಸ್ ಕೇಸ್ ಓನ್ಲಿ ಅಂತಲೇ ನಾವು ಹೇಳ್ಬೋದು. ದಿಸ್ ಈಸ್ ವಾಟ್ ಐ ವಾಂಟೆಡ್ ಟು ರಿಪೀಟ್ ಅಬೌಟ್ ದ ಓಲ್ಡ್ ಪ್ರಾಬ್ಲಮ್ ವಿಚ್ the question was asked by one of the student in the comment box. Now I will come to the cases of the question paper, recent question paper. 2025 question paper ನಲ್ಲಿ ಈ ಪ್ರಾಬ್ಲಮ್ಗಳಿದ್ದಾವೆ. 2025 QP of TOTS question paper ಅಲ್ಲಿ ಲಾಸ್ಟ್ ಕ್ವಶನ್ 10 into 2 2 ಬರಿಬೇಕು. 3 ಇದ್ದಾವೆ. 3ರ ಡಿಸ್ಕಷನ್ನು ನಾನು ಇಲ್ಲಿ ಮಾಡ್ತೀನಿ. ನೋಡಿ, 10 ಮಾರ್ಕ್ಸ್ ಇರ್ತದೆ. ಹಾಗಾಗಿ ನೀವು ಕೇರ್ಫುಲ್ ಆಗಿ ಕಾನ್ಸೆಪ್ಟ್ನ ಎಲ್ಲ ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ. ಯು ಹ್ಯಾವ್ ಟು 10 ಮಾರ್ಕ್ಸಿಗೆ ಬರೆಯೋರು
ಥಿಯರಾಟಿಕಲ್ ಕಾನ್ಸೆಪ್ಟನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆದ್ದರಿಂದ ಈ ಪ್ರಕರಣವನ್ನು ನಾನು ನೀವು ವಿವರವಾಗಿ ಚರ್ಚೆ ಮಾಡ್ತೀನಿ. ಹಿಯರ್ ಎ ಆ್ಯಂಡ್ ಬಿ ವೇರ್ ಎಂಪ್ಲಾಯ್ಡ್ ಬೈ ಸಿ. ಸಿ ಈಸ್ ಎಂಪ್ಲಾಯರ್, ಸಿ ಈಸ್ ಮಾಸ್ಟರ್. A and B are servants. A and B are servants. Here A and B were employed by C as a chauffeur and a cleaner. Chauffeur ಅಂದ್ರೆ driver. A is a driver, B is a cleaner. B is a cleaner, right? Of his car. ಎ ಒಂದು ಕಾರ್ ಇಟ್ಕೊಂಡಿರ್ತಾನೆ, ಕಾರಿಗೋಸ್ಕರ ಒಬ್ಬ ಡ್ರೈವರ್ನ ಇಟ್ಕೊಂಡಿರ್ತಾನೆ, ಒಬ್ಬ ಕ್ಲೀನರ್ನು ಇಟ್ಕೊಂಡಿರ್ತಾನೆ. ಇಟ್ಕೊಂಡು ಈಗೇನಾಗತ್ತೆ, ಆನ್ ಒನ್ ಡೇ ಎ ಆ್ಯಂಡ್ ಬಿ ವೇರ್ ಸೆಂಟ್ ಬೈ ಸಿ. ನೌ ವರ್ಕ್ ಈಸ್ ಇಂಟ್ರೆಸ್ಟೆಡ್. ಸೊ ಇನ್ ದ ಕೋರ್ಸ್ ಆಫ್ ಡ್ಯೂಟಿ, ವರ್ಕ್ ಈಸ್ ಇಂಟ್ರೆಸ್ಟೆಡ್. ಸಿ ವಿತ್ ಹಿಸ್ ಕಾರ್ ಫಾರ್ ರಿಪೇರ್ಸ್ ಎಟ್ ವರ್ಕ್ಶಾಪ್. ಸೊ ಇಟ್ ಈಸ್ ದಿ ಸರ್ವಿಸ್ ಆಫ್ ಮಾಸ್ಟರ್ಗೋಸ್ಕರ ಅವರ ಕಾರನ್ನು ರಿಪೇರಿಗೋಸ್ಕರ ಇವರಿಬ್ಬರನ್ನು ಸೇರಿಸಿ ಅವನು ಕಳಿಸ್ತಾನೆ. ಎಲ್ಲಿಗೆ? ರಿಪೇರಿ ಮಾಡಿಸ್ಕೊಂಡು ಬನ್ನಿ ಹೋಗಿ ಅಂತ. ದ ರೋಡ್ ಲೀಡಿಂಗ್ ಟು ದ ವರ್ಕ್ಶಾಪ್ ಬೀಯಿಂಗ್ ಕ್ಲೋಸ್ಡ್ ಟು ಟ್ರಾಫಿಕ್. ನೋಡಿ ಅಲ್ಲೇನಾಗುತ್ತೆ ಅಂತಂದರೆ, ವರ್ಕ್ಶಾಪ್ ಹೋಗುವಂತಹ ದಾರಿಯಲ್ಲಿ ಟ್ರಾಫಿಕ್ ಜಾಸ್ತಿ ಇರೋದ್ರಿಂದ ರೋಡ್ ಬಂದ್ ಆಗಿಬಿಟ್ಟಿರ್ತದೆ. ಎ ಹ್ಯಾಡ್ ಟು ಲೀವ್ ದ ಕಾರ್. ನೋಡಿ ಅವಾಗ ಏನು ಮಾಡ್ತಾನೆ, ಲೀವ್ ದ ಕಾರ್ ಎಟ್ ಸಮ್ ಡಿಸ್ಟೆನ್ಸ್. ಸ್ವಲ್ಪ ವರ್ಕ್ಶಾಪ್ಗಿಂತ ಸ್ವಲ್ಪ ದೂರ ಕಾರ್ನ ಅಲ್ಲೇ ನಿಲ್ಲಿಸ್ತಾನೆ. ಯಾರು? ಡ್ರೈವರ್. ಫ್ರಮ್ ದ ವರ್ಕ್ಶಾಪ್ ಇನ್ಚಾರ್ಜ್ ಆಫ್ ಬಿ. ಅವನೇನು ಮಾಡ್ತಾನೆ, ಬಿಗೆ ಹೇಳ್ತಾನೆ ನೀನು ಇಲ್ಲೇ ಕಾರ್ ನೋಡ್ಕೊಂಡಿರು ಅಂತ. ಬಿಗೆ ಕಾರ್ ನೋಡ್ಕೊಂಡಿರು. ದ ಕ್ಲೀನರ್ ಹೂಸ್ ಡ್ಯೂಟಿ ವಾಸ್ ಓನ್ಲಿ ಟು ಕ್ಲೀನ್ ದ ಕಾರ್, and who are instructed not to drive the car. ಓಕೆ, ಇಲ್ಲಿ ಬಿ ಕೆಲಸ ಬರೇ ಕಾರ್ನ ಕ್ಲೀನ್ ಮಾಡ್ಕೊಂಡಿರೋದೇ ಹೊರತು ಡ್ರೈವ್ ಮಾಡೋದು ಅಲ್ಲ. ಅವನು ಡ್ರೈವ್ ಮಾಡಬೇಡ ಅಂತಲೂ ಹೇಳಿರ್ತಾನೆ ಅವನಿಗೆ. ಇಷ್ಟೆಲ್ಲ ಆದಮೇಲೆ ಏನಾಗುತ್ತೆ ಅಂತಂದರೆ, ಡ್ಯೂರಿಂಗ್ ಏಸ್ ಆಬ್ಸೆನ್ಸ್, ಡ್ರೈವರ್ನ ಇಲ್ಲದ ಸಮಯದಲ್ಲಿ ಬಿ ಏನು ಮಾಡ್ತಾನೆ, ಆ ಕಾರನ್ನು ತಗೊಂಡು ಡ್ರೈವ್ ಮಾಡ್ತಾನೆ. ಆದರೆ ಅವನು ಡ್ರೈವ್ ಮಾಡಿದಂತಹ ಅವನ ನಿರ್ಲಕ್ಷ್ಯದಿಂದ he dashed against a ಮುನ್ಸಿಪಲ್ ಲ್ಯಾಂಪ್ ಪೋಸ್ಟ್. ಮುನ್ಸಿಪಾಲ್ಟಿಯ ಒಂದು ಲೈಟಿನ ಕಂಬಕ್ಕೆ ಏನು ಮಾಡ್ತಾನೆ, ಅವನು ಡಿಕ್ಕಿ ಹೊಡಿತಾನೆ. ಲೈಟಿನ ಕಂಬ ಮುರಿದು ಹೋಗ್ತದೆ. ಸೊ ದೇರ್ ಈಸ್ ಎ ಇಂಜುರಿ ಆಕರ್ಡ್. ಹಾನಿ ಆಗುತ್ತೆ. ಹಾನಿ ಯಾರಿಗೆ ಆಗುತ್ತೆ? ಮುನ್ಸಿಪಾಲ್ಟಿಗೆ ಆಗುತ್ತೆ. ವೆದರ್ ಸಿ ಈಸ್ ಲಯಬಲ್ ಆರ್ ನಾಟ್. ಸಿ ಲಯಬಲ್ ಹೌದೋ ಅಲ್ವೋ? ನೆನ್ಪಿಟ್ಕೊಳ್ಳಿ, ಪರ್ಟಿಕ್ಯುಲರ್ಲಿ ದಿಸ್ ಪ್ರಾಬ್ಲಮ್ ಈಸ್ ಆನ್ ದ ಬೇಸಿಸ್ ಆಫ್ ವೈಕ್ಯಾರಿಯಸ್ ಲಯಬಿಲಿಟಿ. ವೈಕ್ಯಾರಿಯಸ್ ಲಯಬಿಲಿಟಿ ಏನು ಹೇಳುತ್ತೆ ಅಂತಂದರೆ, ಮಾಲಕ ಮತ್ತು ಸೇವಕ ಇಬ್ಬರ ಮಧ್ಯದ ಸಂಬಂಧ ಹೆಂಗಿರುತ್ತೆ ಅಂತಂದರೆ, ಮಾಲಕ ಹೇಳಿದ ಕೆಲಸವನ್ನು ಮಾಡುವ ಸಂದರ್ಭದಲ್ಲಿ ಸೇವಕರು ಮಾಡಿದ ತಪ್ಪನ್ನು ಮಾಲೀಕನೇ ಮಾಡಿದ ಹಾಗೆ. ಆದ್ದರಿಂದ ಮಾಲೀಕನು ಜವಾಬ್ದಾರಿ ಅಂತಕ್ಕಂಥದ್ದು. ಇಲ್ಲಿ ಇಬ್ಬರು ಸೇವಕರೇ ಆಗಿದ್ದಾರೆ. ವೆದರ್ ಎ ಆರ್ ಬಿ, ಬೋತ್ ಆರ್ ಸರ್ವೆಂಟ್ಸ್ ಓನ್ಲಿ. ದೇರ್ಫೋರ್ ವೈಕ್ಯಾರಿಯಸ್ ಲಯಬಿಲಿಟಿ ಆಕ್ಟ್ ಇನ್ ದ ಕೋರ್ಸ್ ಆಫ್ ಎಂಪ್ಲಾಯ್ಮೆಂಟ್. ಇಲ್ಲಿ ನಡೆದಿರುವಂಥದ್ದೇನು? ಇವರು ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಆದಂತಹ ಕೃತ್ಯ ಇದು. ಎ ಮಾಸ್ಟರ್ ಈಸ್ ಲಯಬಲ್. ಇಲ್ಲಿ ಮಾಸ್ಟರ್ ಈಸ್ ಲಯಬಲ್. ಹೂ ಈಸ್ ಮಾಸ್ಟರ್? ಸಿ ದ ಮಾಸ್ಟರ್ ಈಸ್ ಲಯಬಲ್. Tort is committed by a servant and it is committed in the course of employment. Even if the act is unauthorized. ಅದು ಆಥರೈಸ್ಡ್ ಇರಲಿ, ಅನ್ಆಥರೈಸ್ಡ್ ಆದರೂ ಇರಲಿ, ಮತ್ತು ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಿಲ್ಲದೆ ಇರಲಿ, ಈ ಎಲ್ಲ ಸಂದರ್ಭಗಳಲ್ಲಿ ಏನಾಗುತ್ತೆ, ಆ ಜವಾಬ್ದಾರಿ ಮಾಲೀಕನ ತಲೆಯ ಮೇಲೆ ಬರ್ತದೆ.
ಅವನು ಹೇಳಿದ ಕೆಲಸ ಮಾಡಿದಾನೋ, ಹೇಳದೆ ಇದ್ದಿದ್ದ ಕೆಲಸ ಮಾಡಿದಾನೋ. ಅವನು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗುವಾಗ ಏನಾರ ಆದರೆ ಅದಕ್ಕೆ ಜವಾಬ್ದಾರಿ ಅಲ್ಲ. ಬಟ್ ವೆನ್ ಹೀ ಈಸ್ ಇನ್ ಡ್ಯೂಟಿ ಇನ್ ದ ಕೋರ್ಸ್ ಆಫ್ ಎಂಪ್ಲಾಯ್ಮೆಂಟ್, ಕೆಲಸ ಅವನಿಗೆ ವರ್ಕ್ಶಾಪಿಗೆ ಕಳಿಸಿರ್ತಾರೆ. ಸೊ ಹಿಯರ್ ಬಿ ಈಸ್ ಎ ಕ್ಲೀನರ್ ಸರ್ವೆಂಟ್ ಆಫ್ ಸಿ. ಎಂಪ್ಲಾಯರ್-ಎಂಪ್ಲಾಯಿ ರಿಲೇಷನ್ ಸ್ಟಿಲ್ ಎಕ್ಸಿಸ್ಟ್. ಅವರಿಬ್ಬರ ಮಧ್ಯದ ಸಂಬಂಧ ಏನು ಅಳಿಸಿ ಹೋಗೋದಿಲ್ಲ. ಯಾಕಂದ್ರೆ ಹಿಯರ್ ಬಿ ಈಸ್ ನಾಟ್ ಎಂಪ್ಲಾಯ್ಡ್ ಸಿ. ನೆನ್ಪಿಟ್ಕೊಳ್ಳಿ, ಇನ್ನೊಂದು ಪಾಯಿಂಟ್ ಏನು ಬರೀಬಹುದು ಅಂದ್ರೆ, ಹಿಯರ್ ಎ ಈಸ್ ನಾಟ್ ಎಂಪ್ಲಾಯ್ಡ್ employed B. Who is employed B? B is also employed by C only. ಓನರ್ ಇದನ್ನಲ್ಲ, ಕಾರ್ ಓನರು, ಅವನೇ ಬಿ ಅನ್ನು ಕೂಡ ನೇಮಕ ಮಾಡಿರುವುದರಿಂದ, ತನ್ನ ಸೇವಕನನ್ನಾಗಿ ನೇಮಕ ಮಾಡಿರುವುದರಿಂದ ಬಿ ಸಿಗೆ ಹೊಣೆಗಾರಿಕೆ ಇದ್ದೇ ಇದೆ ಅನ್ನುವಂಥದ್ದು ಈ ವಿಷಯದಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಟಾಟ್ ಲಾ ಪ್ರಕಾರ, ವೈಕಾರಿಯಸ್ ಲಯಬಿಲಿಟಿಯ ಪ್ರಿನ್ಸಿಪಲ್ ಪ್ರಕಾರ ಇವನು ಸಿ ಓನರ್ ಇದಲ್ಲ, ಈಸ್ ಎಲಿಜಿಬಲ್ ಅನ್ನೋದು ಈ ಪ್ರಾಬ್ಲಮಿನ ಅರ್ಥ. ಸೊ ದಿಸ್ ಈಸ್ ವಾಟ್ ಈಸ್ ದಿ ಫಸ್ಟ್ ಪ್ರಾಬ್ಲಮ್ ನಂಬರ್ ಎ. ಲಾಸ್ಟ್ ಇದರಲ್ಲಿ ಪ್ರಾಬ್ಲಮ್ ನಂಬರ್ ಎ. ಇದನ್ನೆಲ್ಲ ಬರೀಬೇಕಾಗತ್ತೆ ನೀವು. ವೈಕಾರಿಯಸ್ ಲಯಬಿಲಿಟಿ ಅಂದ್ರೆ ಏನು ಬರೀಬೇಕು, ಆಮೇಲೆ ಕಾನ್ಸೆಪ್ಟ್ ಆಫ್ ವೈಕ್ಯಾರಿಯಸ್ ಲಯಬಿಲಿಟಿ ಬರೀಬೇಕು. ಏನು ಹೈ ಕಾನ್ಸೆಪ್ಟ್ ಆಫ್ ವೈಕ್ಯಾರಿಯಸ್ ಲಯಬಿಲಿಟಿ ಹ್ಯಾಸ್ ಕಮ್. ನಾರ್ಮಲಿ ನೆಗ್ಲಿಜೆನ್ಸ್ ಈಸ್ ಎ ಟಾಟ್. ಹಿಯರ್ ಆಲ್ಸೋ ನೆಗ್ಲಿಜೆನ್ಸ್ ಈಸ್ ದೇರ್. ಬಟ್ ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್ ಈಸ್ P&O ನಾವಿಗೇಷನ್ ಕೇಸ್ ಅಂತ ಕಾಣುತ್ತೆ. ಓಕೆ, ಅಲ್ಲಿ ಈ ಕಾನ್ಸೆಪ್ಟು ಬರುತ್ತೆ. ಏನು ಬರುತ್ತೆ ಅಂತಂದರೆ ನೆಗ್ಲಿಜಿಯನ್ಸ್ ಅಂತಕ್ಕಂಥದ್ದು ಇನ್ನೊಂದು ಬ್ರೈನ್ ಕೇಸ್ ಅಂತಲೂ ಬರುತ್ತೆ. ಏನು ನೆಗ್ಲಿಜಿಯನ್ಸ್ ಅಂತಕ್ಕಂಥದ್ದು ಅಂಥೇಳಿ ನೀವು ನೋಡೋದಾದರೆ, ಇದರ ಮೂಲಕ್ಕೆ ನಾನು ಹೋಗೋದಾದರೆ ಒಂದು ಪ್ರಕರಣ ಬರುತ್ತೆ. ಬ್ರೈನ್ ಕೇಸ್ ಅಂತಲೇ ಹೇಳ್ತಾರೆ ಅದಕ್ಕೆ. ಏನು ಪ್ರಕರಣ ಅಂತಂದರೆ, ಅವನೊಂದು ಅಡ್ವರ್ಟೈಸ್ಮೆಂಟ್ ಕಾಂಟ್ರಾಕ್ಟ್ ತೊಗೊಳ್ತಾನೆ. ಎ ಕಂಪನಿಯಿಂದ ಒಂದು ಅಡ್ವರ್ಟೈಸ್ಮೆಂಟ್ ಕಾಂಟ್ರಾಕ್ಟು ಬಿ ತೊಗೊಳ್ತಾನೆ. ಆಮೇಲೆ ಬಿ ಏನು ಮಾಡ್ತಾನೆ, ಎ ಮತ್ತೊಬ್ಬರಿಗೆ ಕೆಲಸ ಕೊಡ್ತಾನೆ. ಬಿ ಅಡ್ವರ್ಟೈಸ್ಮೆಂಟ್ ವರ್ಕ್ ಎಲ್ಲ ಮಾಡೋಕೆ ಅವನು ಇನ್ನೊಬ್ಬರಿಗೆ ಕೆಲಸ ಕೊಡ್ತಾನೆ. ಆದರೆ ಕೊಡೋದಕ್ಕಿಂತ ಮೊದಲು ಏನು ಮಾಡ್ತಾನೆ, ಎಯ ಬ್ಯಾಂಕರ್ ಹತ್ರ ಹೋಗ್ಬಿಟ್ಟು ಕೇಳ್ತಾನೆ, ಸ್ವಾಮಿ ಈ ವ್ಯಕ್ತಿ ನನಗೆ ಕೆಲಸ ಕೊಟ್ಟಿದ್ದಾರೆ, ಕೋಟಿಗಟ್ಟಲೆ ದುಡ್ಡು ನನಗೆ ಬರಬೇಕಾಗತ್ತೆ ನಾಳೆ, ಪರವಾಗಿಲ್ವಾ, ಅವನು ನಾ ಬಿಸ್ನೆಸ್ ಮಾಡ್ಬೋದಾ ಅಂಥೇಳಿ ಕೇಳ್ತಾನೆ. ಅವಾಗ ಬ್ಯಾಂಕರ್ ಹೇಳ್ತಾರೆ, ಹೌದು ಅವ್ರು ನಮ್ಮ ಕ್ಲೈಂಟ್ ಇದ್ದಾರೆ, ಬಿಸ್ನೆಸ್ ಮಾಡ್ಬೋದು ಅಂಥೇಳಿ ಹೇಳ್ತಾರೆ. ಹೇಳಿದ ಮೇಲೆ ಅವನು ಬಿಸ್ನೆಸ್ ಮಾಡ್ತಾನೆ. ಬಿಸ್ನೆಸ್ ಮಾಡಿ ಅಡ್ವರ್ಟೈಸ್ಮೆಂಟ್ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡ್ತಾನೆ. ಅಷ್ಟೊತ್ತಿಗೆ ಎ ಕಂಪ್ನಿ ಲಿಕ್ವಿಡೇಟ್ ಆಗಿ ಹೋಗ್ಬಿಡ್ತದೆ, ದಿವಾಳಿ ಆಗಿಬಿಡ್ತದೆ ಕಂಪನಿ. ಇವನಿಗೆ ದುಡ್ಡು ಬರೋದಿಲ್ಲ. ಆವಾಗ ಎ ಕಂಪ್ನಿ ಒಳ್ಳೇದು ಅಂತ ಹೇಳಿ ಏನು ಹೇಳಿರ್ತದಲ್ಲ, ಆ ಬ್ಯಾಂಕಿನ ಮೇಲೆ ಇವ ಬಿ ಕೇಸ್ ಹಾಕ್ತಾನೆ. ಬ್ಯಾಂಕಿನ ಮೇಲೆ ಏನು ಮಾಡ್ತಾನೆ, ಬಿ ಕೇಸ್ ಹಾಕ್ತಾನೆ. ಬಿ ಕೇಸ್ ಹಾಕಿದಾಗ ಕೋರ್ಟ್ ಏನು ಹೇಳುತ್ತೆ, ಅಲ್ಟಿಮೇಟ್ಲಿ ಕಾಮನ್ ಲಾ ಪ್ರಿನ್ಸಿಪಲ್ ಕೋರ್ಟ್ ಏನು ಹೇಳುತ್ತೆ ಅಂದರೆ, ಬಿ ಜವಾಬ್ದಾರಿ ಅಲ್ಲ. ಯಾಕೆ ಅಂತಂದರೆ ಅವನ ಜೊತೆ ವ್ಯವಹಾರ ಮಾಡ್ಬೋದು ಅಂತ ಹೇಳಿ ನಿಮಗೆ ಹೇಳಿದ್ದಾನೆ ಹೊರತು, ಆದರೆ ಅವನ ಜೊತೆ ವ್ಯವಹಾರ ಮಾಡೋದು ರಿಸ್ಕ್ ಫ್ಯಾಕ್ಟರ್ ಇದೆ ಅನ್ನೋದನ್ನು ಹೇಳಿದ್ದಾನೆ. ಆದ್ದರಿಂದ ಅಲ್ಲಿ ನೆಗ್ಲಿಜೆನ್ಸ್ ಪ್ರಶ್ನೆ ಬರುವುದಿಲ್ಲ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅದರಲ್ಲಿ ಬರ್ತದೆ. ಅದೇ ಥರನಾಗಿ ಇನ್ನೊಂದು ಇಂಡಿಯನ್ ಕೇಸ್ ಇದೆ. ಇಂಡಿಯನ್ ಕೇಸಲ್ಲಿ ಏನಾಗುತ್ತೆ ಅಂತಂದರೆ, ಒಬ್ಬ ಕಾರ್ ತೊಗೋಬೇಕಾಗಿರುತ್ತೆ. ಕಾರ್ ತೊಗೊಳ್ಳೋದಕ್ಕೋಸ್ಕರ ಏನು ಮಾಡ್ತಾನೆ ಅಂದರೆ, ಅವನ ಫ್ರೆಂಡನ್ನು ಕೇಳ್ತಾನೆ, ನಾನು ಕಾರ್ ತೊಗೋಬೇಕಾಗಿದೆ, ತೊಗೋಬೋದಾ, ಇಂಥ ಕಾರು ಬಸಪ್ಪ ಅವ್ರ ಕಾರ್ ಇದೆ, ನಾನು ತೊಗೋಬೋದಾ ಅಂಥೇಳಿ ಕೇಳ್ತಾನೆ. ಆವಾಗ ಪರವಾಗಿಲ್ಲ ತೊಗೋಬೋದು, ನೀವು ಆ ಕಾರ್ನ ತೊಗೊಳ್ಳಿ ಪರವಾಗಿಲ್ಲ ಅಂತ ಹೇಳ್ತಾನೆ. ಆವಾಗ ಇವ ಕಾರ್ ತೊಗೊಳ್ಳುವಂಥ ವ್ಯಕ್ತಿ ಏನು ಹೇಳ್ತಾನೆ, ಹಂಗಾರೆ ಸರಿ ಬಿಡಿ, ನಾನು ಹಂಗಾರೆ ಮೆಕ್ಯಾನಿಕ್ ಹತ್ರ ಹೋಗ್ಬಿಟ್ಟು ಅವನಿಗೆ ಕಾರ್ ತೋರಿಸ್ತೀನಿ ಅಂತ ಹೇಳ್ತಾನೆ. ಆವಾಗ ಇವನೇನು ಸಲಹೆ ಕೊಟ್ಟಿರ್ತಾನಲ್ಲ, ಅದ್ಯಾಕೆ ನೀವು ಮೆಕ್ಯಾನಿಕ್ ಹತ್ರ ತೋರಿಸ್ತೀರಿ, ನನಗೆ ಗೊತ್ತಿದೆ ಆ ಕಾರ್ ಚೆನ್ನಾಗಿದೆ, ತೊಗೋಬೋದು ನೀವು ಅಂತ ಹೇಳ್ತಾನೆ. ಇಲ್ಲಿ ನೋಡಿ, ಹಿಯರ್ ಡ್ಯೂಟಿ ಎಕ್ಸಿಸ್ಟ್. ಈ ವ್ಯಕ್ತಿ ಮೆಕ್ಯಾನಿಕ್ ಹತ್ರ ನೀನು ಹೋಗಬೇಡ ಅಂತ ಹೇಳಿದಾಗ ಏನಾಗುತ್ತೆ, ಇವನನ್ನು ನಂಬಬೇಕಾಗ್ತದೆ. ಆಮೇಲೆ ಆ ಕಾರ್ ತೊಗೊಂಡಿರೋದು ಕಾರು ಓಡೋದೇ ಇಲ್ಲ. ಆವಾಗ ಯಾರು ಸಲಹೆ ಕೊಟ್ಟಿರ್ತಾರೋ ಅವ್ರನ್ನ ನಿರ್ಲಕ್ಷ್ಯದ ಮೇಲೆ ಅವ್ರನ್ನ
ಜವಾಬ್ದಾರಿ ಮಾಡ್ಬೋದು ಅಂತಕ್ಕಂಥದ್ದು ಕೇಸ್. ಅಂದರೆ ಸ್ಪೆಸಿಫಿಕ್ ಆಗಿ ನಿಮ್ಮನ್ನು ಕೆವಿಟರ್ ಎಂಟರ್ ಮಾಡುವಂತಹ ಪ್ರಯತ್ನದಲ್ಲೂ ನಿಲ್ಲಿಸ್ತಾರಲ್ವ, ಅದಕ್ಕೆ ನೆಗ್ಲಿಜೆನ್ಸು ಅಂತ ಹೇಳ್ತೀವಿ. ಆದರೆ ಈ ಥರನಾದಂತಹ ನಿರ್ಲಕ್ಷ್ಯ ಅಥವಾ ನೆಗ್ಲಿಜೆನ್ಸು ಕಾಂಪೆನ್ಸೇಷನ್ ಕೊಡುವಂತಹ ಕೆಪಾಸಿಟಿ ಇರುವಂತಹ ವ್ಯಕ್ತಿಗಳು ಮಾಡಿದರೆ ಪರವಾಗಿಲ್ಲ, ಅವ್ರ ಮೇಲೆ ನಾವು ಪರಿಹಾರ ಕೇಳ್ಬೋದು. ಆದರೆ ಈ ಲೇಬರ್ ಕ್ಲಾಸ್ ಇರ್ತಾರಲ್ವ, ಸರ್ವೆಂಟ್ಸು, ಇವರಿಗೆ ಪರಿಹಾರ ಕೊಡುವಂತಹ ಕೆಪಾಸಿಟಿನೂ ಇರೋದಿಲ್ಲ, ಸಾಮರ್ಥ್ಯ ಇರೋದಿಲ್ಲ. ಆದ್ದರಿಂದ ನಾವೇನು ಮಾಡ್ತೀವಿ, ಇಂತಹ ಪರಿಹಾರವನ್ನು ಯಾರು ಕೊಡೋಕ್ಕೆ ಸಾಧ್ಯ ಇದೆ ನೋಡಿ. ನೀವು ಕಾಂಪೆನ್ಸೇಷನ್ ಕೇಳಬೇಕು ಅಂತಂದರೆ ಯಾರು ಬೇಕಾದ್ರೂ ಕೇಳೋಕ್ಕಾಗಲ್ಲ. ಯಾವನೋ ಪಾಪರ್ ಚೀಟಿ ತೊಗೊಂಡಿದ್ದಾನೆ ಅಂತ ಇಟ್ಕೊಳ್ಳಿ, ಅವನ ಮೇಲೆ ಕಾಂಪೆನ್ಸೇಷನ್ ಕೇಳೋಕ್ಕಾಗಲ್ಲ. ಯಾವಾಗ ನೀವು ಪರಿಹಾರವನ್ನು ಕೇಳಬೇಕಂದ್ರೆ ಪರಿಹಾರವನ್ನು ಕೊಡುವಂತಹ ಶಕ್ತಿ ನೀವು ಯಾರ ಮೇಲೆ ಪರಿಹಾರ ಕೇಳ್ತೀರೋ ಅವ್ರಿಗೆ ಇದ್ರೆ ಮಾತ್ರ ಪರಿಹಾರ ಸಿಗುತ್ತಿಲ್ಲ ಅಂದರೆ ಸಿಗೋದಿಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್. ದೇರ್ಫೋರ್ ಆನ್ ದ್ಯಾಟ್ ಕಾನ್ಸೆಪ್ಟ್ ದಿ ವೈಕಾರಿಯಸ್ ಲಯಬಿಲಿಟಿ ಪ್ರಿನ್ಸಿಪಲ್ ಈಸ್ ಬ್ರಾಟ್. ನೆನ್ಪಿಟ್ಕೊಳ್ಳಿ, ಕಾಮನ್ ಲಾ ಕೋರ್ಟ್ಗಳು ಅಥವಾ ಇಕ್ವಿಟಿ ಕೋರ್ಟ್ಸ್ ಅಂತ ಹೇಳ್ತಾರೆ, ಅವರು ಈ ರೀತಿಯಾದಂತಹ ತತ್ವಗಳನ್ನು ಜಾರಿಗೆ ಮಾಡ್ತಾರೆ. ಅದು ಇದರ ಹಿನ್ನೆಲೆ ವೈಕಾರಿಯಸ್. ಅದನ್ನೆಲ್ಲ ಬರೀಬೇಕಾಗ್ತದೆ ನೀವು ಎಕ್ಸಾಮಲ್ಲಿ. ಯು ಹ್ಯಾವ್ ಟು ರೈಟ್ ಸಮಥಿಂಗ್ ಅಬೌಟ್ ವಾಟ್ ಈಸ್ ಮೆಂಟ್ ಬೈ ವೈಕಾರಿಯಸ್ ಲಯಬಿಲಿಟಿ. ಅವನಿಗೆ ಯಾಕೆ ಮಾಡಬೇಕು ನೋಡಿ, ಇಲ್ಲಿ ಅವನು ಹುಚ್ಚಾಟ, ಯಾರೋ ಅವನು ಲೇಬರ್ಂದು, ಅವ್ನ ಗಾಡಿ ಯಾಕೆ ಓಡಿಸ್ಬೇಕಿತ್ತು ಅಂದರೆ, ಒಮ್ಮೆ ನಾವು ಮಾಲಕರಾಗಿ ಇಂಥ ಜವಾಬ್ದಾರಿ ಕೊಡ್ತೀವಿ ಅಂತಂದರೆ ಅಂತಹ ರಿಸ್ಕನ್ನು ನಾವೇ ತಗೊಳ್ಬೇಕಾಗ್ತದೆ, ಅಂತಹ ರಿಸ್ಕನ್ನು ನಾವೇ ವಹಿಸ್ಕೋಬೇಕಾಗ್ತದೆ. ಅದು ಜವಾಬ್ದಾರಿ. ದಟ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಎ ರಿಚ್ ಪರ್ಸನ್ ವೆನ್ ಕಂಪೇರ್ ಟು ಎ ಸರ್ವೆಂಟ್. ಅವನೇನು ಮಾಡ್ತಾನೆ ಸರ್ವೆಂಟು, ಆವತ್ತಿನ ದಿವಸ ಆವತ್ತಿನ ಕೂಲಿ ಬಂತ ತೆಗೆದುಕೊಂಡು ಆರಾಮಾಗಿರ್ತಾನೆ ಅವನು. ಹೀ ಈಸ್ ಹ್ಯಾಪಿ ಮ್ಯಾನ್. ಅವ್ನಿಗೇನಾರ ಕಾಂಪೆನ್ಸೇಷನ್ ಕೋರ್ಟ್ ಅವನಿಗೆ ಕೊಡು, ನೀನು 10 ಲಕ್ಷ ರೂಪಾಯಿ ಕೊಡು ಮುನ್ಸಿಪಾಲ್ಟಿಗೆ ಅಂತೇಳಿ ಅವನ ಮೇಲೆ ಅಕಸ್ಮಾತ್ ಕೋರ್ಟ್ ಆಜ್ಞೆ ಮಾಡಿದರೂ ಕೂಡ ಕೊಡುವಂತಹ ಹಣಕಾಸಿನ ಶಕ್ತಿ ಆ ಲೇಬರ್ ಹತ್ರ ಇರೋದಿಲ್ಲ, ಸರ್ವೆಂಟ್ ಹತ್ರ ಇರೋದಿಲ್ಲ. ದೇರ್ಫೋರ್ ದ ಕಾನ್ಸೆಪ್ಟ್ ಆಫ್ ವೈಕಾರಿಯಸ್ ಲಯಬಿಲಿಟಿ ಈಸ್ ಬ್ರಾಟ್ ಇನ್ ಟು ಅನ್ನೋದನ್ನು ನೀವು ನೆನ್ಪಿಟ್ಕೊಳ್ಬೇಕು. ನೌ ಐ ಆಮ್ ಕಮಿಂಗ್ ಟು ದಿ ಸೆಕೆಂಡ್ ಪ್ರಾಬ್ಲಮ್. Second problem. What is second problem? This is B. ಹೋದ ವರ್ಷದ 2025ನ ಎರಡನೇ ಪ್ರಾಬ್ಲಮ್ ಇದು. ಸೆಕೆಂಡ್ ಒನ್. ಎರಡು ಪ್ರಾಬ್ಲಮ್ ಬಿಡಿಸಿದ್ರೆ ಸಾಕು ನೀವು. 10 into 2 20 ಮಾರ್ಕ್ಸ್. ನೋಡಿ, ನೀವು ಕಾನ್ಸೆಪ್ಟ್ನ ಚೆನ್ನಾಗಿ ಬರೆದ್ರೆ ಯು ವಿಲ್ ಗೆಟ್ ಫುಲ್ ಮಾರ್ಕ್ಸ್. ಎನ್ ಇನ್ಫಂಟ್, ಸಣ್ಣ ಮಗು, ಒಬ್ಬ ಸಣ್ಣ ಮಗು, 4 ವರ್ಷದ ಮಗು, ಕ್ರಾಸಿಂಗ್ ಎ ರೋಡ್ ಅಂಡರ್ ದ ಕೇರ್ ಆಫ್ ಹಿಸ್ ಗ್ರ್ಯಾಂಡ್ ಫಾದರ್. ತಾತನ ಕರ್ಕೊಂಡು, ತಾತನ ಮೇಲ್ವಿಚಾರಣೆಯಲ್ಲಿ, ತಾತನ ಕೈ ಹಿಡ್ಕೊಂಡು 4 ವರ್ಷದ ಮಗು ಒಂದು ರಸ್ತೆಯನ್ನು ಒಂದು ಬದಿಯಿಂದ ಇನ್ನೊಂದು ಬದಿಗೆ ಏನು ಮಾಡ್ತಾನೆ, ಕ್ರಾಸ್ ಮಾಡ್ತಾ ಇರ್ತಾನೆ. ಹಿ ವಾಸ್ ಸ್ಟ್ರಕ್ಡ್ ಬೈ ಎ ಮೋಟರ್ ಓಮ್ನಿ ಬಸ್ and received permanent injury to his left hand. ಅವನು ಎಡಗೈನೇ ಹೋಗ್ಬಿಡ್ತು. permanent injury to his left hand. Whether the infant can recover damages or not. ಇಲ್ಲಿ ಈ ಅಪ್ರಾಪ್ತ ವಯಸ್ಸಿನ ಮಗ ಪರಿಹಾರವನ್ನು ಕೇಳಬಹುದೇ? ಅಪ್ರಾಪ್ತ ವಯಸ್ಸಿನ ಏನು ಬಾಲಕ ಪರಿಹಾರವನ್ನು ಕೇಳಬಹುದೇ? 4 ವರ್ಷದ ಮಗು ತನ್ನ ತಾತನ ಜೊತೆಯಲ್ಲಿ ರಸ್ತೆ ದಾಟುವಾಗ ಒಂದು ಓಮ್ನಿ ಬಸ್ ಅಪಘಾತವನ್ನು ಮಾಡಿದ್ರಿಂದ ಅವನ ಎಡಗೈ ಶಾಶ್ವತ ಹಾನಿಯುಂಟಾಗುತ್ತದೆ. ಇಲ್ಲಿ ಆ ಮಗು ನಷ್ಟ ಪರಿಹಾರವನ್ನು ಪಡೆಯಬಹುದೇ? ಮಗು ಅಂದ್ಕೂಡಲೇ ನಮ್ಗೆ ಏನಾಗುತ್ತೆ ಅಂತಂದ್ರೆ ಮೊಹರಿ ಬಿಬಿ ಕೇಸ್ ನೆನಪಿಗೆ ಬಂದ್ಬಿಡ್ತದೆ. ಮೊಹರಿ ಬಿಬಿ ವರ್ಸಸ್ ಗೌರಿ ದತ್. ಏನ್ ಕೇಸು? ಎ ಕಾಂಟ್ರಾಕ್ಟ್ ವಿತ್ ಎ ಮೈನರ್ ಈಸ್ void ab initio ಅಂತ ಹೇಳಿ. ಬಟ್ tort is not void. Tort law is applicable to minor also. This is our first point. First point is tort law applicable in case of minor also. This is our first principle. Minor also. ಅಪ್ರಾಪ್ತರ ವಿಷಯದಲ್ಲಿಯೂ ಕೂಡ ಅಪಕೃತ್ಯ ಕಾನೂನು ಅನ್ವಯಿಸುತ್ತದೆ. ದಿಸ್ ಇಸ್ ಪಾಯಿಂಟ್ ನಂಬರ್. ವಾಟ್ ಈಸ್ ಅನದರ್ ಪ್ರಿನ್ಸಿಪಲ್ ಆಫ್ ಕಾಂಟ್ರಾಕ್ಟ್? ಕಾಂಟ್ರಾಕ್ಟ್ನಲ್ಲಿಯೂ ಕೂಡ ಒಬ್ಬ ಅಪ್ರಾಪ್ತನಿಗೆ ನೀವೇನು ಮಾಡ್ಬೋದು, ಜವಾಬ್ದಾರಿಯನ್ನು ಹೊರಿಸಲಿಕ್ಕೆ ಆಗೋದಿಲ್ಲ, ಆದರೆ ಲಾಭದ ವಿಷಯದಲ್ಲಿ ಅವನಿಗೆ ಹಕ್ಕಿರುತ್ತೆ. ಪಾರ್ಟ್ನರ್ಶಿಪ್ ಆ್ಯಕ್ಟಲ್ಲಿ ನೀವು ಅವನಿಗೆ ಸ್ಲೀಪಿಂಗ್ ಪಾರ್ಟ್ನರ್ ಮಾಡ್ಕೋಬೋದು. ಲಾಭಕ್ಕೆ
ಮೈನರ್ ಪ್ರಶ್ನೆ ಮೇಜರ್ ಪ್ರಶ್ನೆ ಬರಲ್ಲ. ಲಾಭ ಬೇಕು ಅಂತಂದ್ರೆ ಆ ಲಾಭಕ್ಕೆ ಮೈನರ್ಗೂ ಹಕ್ಕಿರ್ತದೆ ಅಂತಕ್ಕಂಥದ್ದು. ದಿಸ್ ಈಸ್ ಪಾಯಿಂಟ್ ನಂಬರ್ 1. ರೈಟ್ ಟು ಕಾಂಪೆನ್ಸೇಷನ್ ಫಾರ್ ಪರ್ಸನಲ್ ಇಂಜುರಿ. ನೋಡಿ, ಇಲ್ಲಿ ವೈಯಕ್ತಿಕ ಗಾಯಗಳೇನಿರ್ತಾವಲ್ಲ, ವೈಯಕ್ತಿಕ ಹಾನಿ ಏನಾಗುತ್ತಲ್ಲ, ಎವ್ರಿ ಪರ್ಸನ್ ಹ್ಯಾಸ್ ರೈಟ್ ಟು ಬಾಡಿಲಿ ಸೇಫ್ಟಿ. ಆರ್ಟಿಕಲ್ 21 ಎಲ್ಲ ವ್ಯಕ್ತಿಗೂ ಜೀವಿಸುವ ಮತ್ತು ಪರ್ಸನಲ್ ಲಿಬರ್ಟಿಯ ಹಕ್ಕಿದೆ. ದ ರೈಟ್ ಡಸ್ ನಾಟ್ ಡಿಪೆಂಡ್ ಆನ್ ಏಜ್. ಈ ಹಕ್ಕನ್ನ ಅವನು ಅಪ್ರಾಪ್ತನಿದ್ದಾನೆ ಅಂತ ಹೇಳಿ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ಎ ಚೈಲ್ಡ್ ಇಂಜಿಯರ್ಡ್ ಡ್ಯೂ ಟು ನೆಗ್ಲಿಜೆನ್ಸ್. ಹಿಯರ್ ವಾಟ್ ಈಸ್ ಟಾಟ್ ಹಿಯರ್? ಟಾಟ್ ಈಸ್ ದಿಸ್. Who is negligent here? The driver. The ಲಾರಿ ಆರ್ ಬಸ್ ಡ್ರೈವರ್. ಅಲ್ಲಿ ಅವನಿಂದ ತಪ್ಪಾಗಿರ್ತದೆ, ಡ್ರೈವರ್ನಿಂದ ತಪ್ಪಾಗಿರ್ತದೆ. ಆದ್ದರಿಂದ ಆ ಚಾಲಕನು ಇಲ್ಲಿ ಜವಾಬ್ದಾರಿಯನ್ನು ಹೊರ್ತಾನೆ. ಅದಕ್ಕೋಸ್ಕರ ನೆನ್ಪಿಟ್ಕೊಳ್ಳಿ, ಎಲ್ಲ ವೆಹಿಕಲ್ಗಳಿಗೂ ನಾವೇನು ಮಾಡಿದ್ದೀವಿ? ವಿ ಹ್ಯಾವ್ ಮೇಡ್ ಇನ್ಶೂರೆನ್ಸ್ ಆಸ್ ಮ್ಯಾಂಡೇಟರಿ. ಅಂದರೆ ಆ ಮಾಡಿದಂತಹ ಡ್ರೈವರ್ನ ತಪ್ಪಿಗೆ ಇನ್ಶೂರೆನ್ಸ್ ಕಂಪನಿ ಹೊಣೆಗಾರಿಕೆಯನ್ನು ತಗೊಳ್ತದೆ. ಇನ್ ಕೇಸ್ ಟಾಟ್ ಲಾನಲ್ಲಿ ಲಾಜಿಕಲಿ ನಾವು ಇನ್ಶೂರೆನ್ಸ್ ಇಲ್ಲ ಅಂತ ಇಟ್ಕೊಳ್ಳೋಣ. ಇನ್ಶೂರೆನ್ಸ್ ಇಲ್ಲ ಅಂತಾನೆ ನಾವು ಟಾಟ್ ಲಾನ ಟ್ರೀಟ್ ಮಾಡಬೇಕು. ಆವಾಗ ಆ ನಿರ್ಲಕ್ಷ್ಯಕ್ಕೆ ಅವನು ಹೊಣೆಗಾರನಾಗ್ತಾನೆ, ಅಪಕೃತ್ಯದ ಹೊಣೆಗಾರ, ನಿರ್ಲಕ್ಷ್ಯದ ಅಪಕೃತ್ಯ. ಇಲ್ಲಿ ಏನಾಗಿದೆ? ಸೊ ವಾಟ್ ಈಸ್ ಹ್ಯಾಪನ್ಡ್ ಹಿಯರ್ ಈಸ್ ನಿರ್ಲಕ್ಷ್ಯದ ಅಪಕೃತ್ಯ. ಅದರ ಪರಿಣಾಮ ಏನಾಗಿದೆ? ನಂಬರ್ 1 ಪೇನ್ ಅಂಡ್ ಸಫರಿಂಗ್. ನಂಬರ್ 2 ಪ್ರೀಮೆಚ್ಯೂರ್ ಪರ್ಮನೆಂಟ್ ಡಿಸೆಬಿಲಿಟಿ. ನಂಬರ್ 3 ಲಾಸ್ ಆಫ್ ಫ್ಯೂಚರ್ ಅರ್ನಿಂಗ್. ಇವು ಮೂರನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ನೋಡಿ, ಅವನಿಗೆ ಆದಂಥ ನೋವಿನ ಬೆಲೆ. ಓಕೆ, ಆಮೇಲೆ ಅವನಿಗೆ ಶಾಶ್ವತವಾಗಿ ಎಡಗೈ ಹೋಗುತ್ತೆ ಅದರದ್ದು. ಆಮೇಲೆ ಅವನು ಮುಂದಿನ ದಿನದಲ್ಲಿ ಗಳಿಸುವಂತಹ ಅವನ ಒಂದು ಸಾಮರ್ಥ್ಯ ಇದೆಯಲ್ಲ, ಅದು ಕಳೆದು ಹೋಗ್ತದೆ. ಇದೆಲ್ಲದರಿಂದ ಅವನಿಗೆ ಆದಂತಹ ಹಾನಿಯನ್ನ ಅನ್ಲಿಕ್ವಿಡೇಟೆಡ್ ಡ್ಯಾಮೇಜ್ ಅಂತ ಹೇಳ್ತೀವಲ್ಲ, ಅದನ್ನ ಏನ್ ಮಾಡ್ತಾರೆ ಅಂತಂದ್ರೆ ನ್ಯಾಯಾಲಯ ಎಷ್ಟು ಅನ್ನೋದನ್ನು ನಿರ್ಧರಿಸ್ತದೆ. ಅದ್ರ ಜೊತೆಗೆ ಆಸ್ಪತ್ರೆಗೆ ಎಷ್ಟು ಖರ್ಚಾಯ್ತು ಅದನ್ನು ಕೂಡ. ಈ 4 ಅಂಶಗಳನ್ನು ಗಮನಿಸಿ ಇಷ್ಟೆಲ್ಲ ಪರಿಹಾರವನ್ನ ಯಾರು ನಿರ್ಲಕ್ಷ್ಯ ಮಾಡಿರ್ತಾರೋ ಅವರು ಭರಿಸಲೇಬೇಕಾಗುತ್ತೆ. ದೆನ್ ವಾಟ್ ಈಸ್ ದ ಪ್ರಾಬ್ಲಮ್ ಹಿಯರ್? ವೆದರ್ ಇನ್ಫಂಟ್ ಕುಡ್ ರಿಕವರ್ ದ ಡ್ಯಾಮೇಜ್ ಚಾರ್ಜಸ್. ಎಸ್. ನಂಬರ್ 2, ಎಸ್, damages can be recovered by minor. ಹೋ ಅನ್ನೋದನ್ನು ನೆಕ್ಸ್ಟ್ ಪಾಯಿಂಟ್ ಬರೆಯೋಣ. ಇಲ್ಲಿ ಪರಿಹಾರವನ್ನು ಅಪ್ರಾಪ್ತ ವಯಸ್ಕನು ಪಡೆಯಲು ಅರ್ಹನಾಗಿರುತ್ತಾನೆ. ದಿಸ್ ಇಸ್ ಪಾಯಿಂಟ್ ನಂಬರ್ 2. ಪಾಯಿಂಟ್ ನಂಬರ್ 3, ಯಾಕೆ ಅರ್ಹನಾಗಿರುತ್ತಾನೆ? ದಿಸ್ ಯು ಕ್ಯಾನ್ ರೈಟ್. ಈ ಎಲ್ಲ ಪಾಯಿಂಟ್ಗಳನ್ನು ಒಬ್ಬ ವೈಯಕ್ತಿಕ ಹಾನಿಗೆ ಈ ಕೆಳಗಿನ ಅಂಶಗಳು ಅನ್ವಯಿಸುತ್ತವೆ ಅಂಥೇಳಿ ಇವನು ಬರಿಬೋದು ನೀವು. ಇವರು ಆದಮೇಲೆ ಆಫ್ಟರ್ ದಿಸ್ ಡಾಕ್ಟ್ರಿನ್ ಆಫ್ ನೆಗ್ಲಿಜೆನ್ಸ್, ಐ ಹ್ಯಾವ್ ರಿಟನ್ ಸಮಥಿಂಗ್. ವಾಟ್ ಈಸ್ ನೆಗ್ಲಿಜೆನ್ಸ್ ಅಂದ್ರೆ ಏನು ಅನ್ನೋದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಗ್ರ್ಯಾಂಡ್ ಫಾದರ್ ರೋಲ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನು? ಟು ಸಕ್ಸೀಡ್ ಇಟ್ ಮಸ್ಟ್ ಬಿ ಶೋನ್ ದ್ಯಾಟ್ ಡಿಫೆಂಡೆಂಟ್ ಓಡ್ ಎ ಡ್ಯೂಟಿ. ನೋಡಿ, ಇಲ್ಲಿ ಡ್ರೈವರ್ದು ಕರ್ತವ್ಯ, ಅಲ್ಲಿ ಒಂದು ನಿರ್ಲಕ್ಷ್ಯ ನಡೆದಿದೆ ಅಂದ್ರೆ ನಿರ್ಲಕ್ಷ್ಯಕ್ಕೆ ಫಸ್ಟ್ ಎಸೆನ್ಸಿಯಲ್ ಡ್ಯೂಟಿ ಆಫ್ ಕೇರ್ನ ಅವಶ್ಯಕತೆ ಇತ್ತು ಇಲ್ಲಿ ಅನ್ನೋದನ್ನ ನೋಡಿ. ಇಲ್ಲಿ ಆಕ್ಚುಲಿ ತಾತನ್ ಯಾಕೆ ಜೊತೆಗೆ ತಗೊಂಡಿದ್ದಾರೆ ಅಂತ ಇಟ್ಕೊಳ್ಳಿ. ತಾತನ ಜೊತೆಗೆ ತಗೊಳ್ಳಿಲ್ಲ ಅಂತಂದ್ರೆ ನಾವೇನ್ ಥಿಂಕ್ ಮಾಡ್ಬೋದು? ಆ ಮಗು ಬುರ್ರ ಅಂತ ರೋಡ್ಗೆ ಓಡಿ ಬಂದಿರ್ಬೋದು. ನೋಡಿ, ಗಾಡಿ ಸ್ಪೀಡಲ್ಲಿ ಬರ್ತಾ ಇರ್ತದೆ, ರಸ್ತೆಯಿಂದ ಜೋರಾಗಿ ಮಗು ಓಡಿ ಬಂದ್ರೆ ಅಲ್ಲಿ ಡ್ರೈವರ್ನ ನಿರ್ಲಕ್ಷ್ಯ ಪ್ರಶ್ನೆ ಬರೋದಿಲ್ಲ. ಅದಕ್ಕೇನೆ ಈ ಪ್ರಾಬ್ಲಮ್ನ ಫ್ರೇಮ್ ಮಾಡಬೇಕಾದ್ರೆ ಏನು ಮಾಡಿದ್ದಾರೆ ಅಂತಂದ್ರೆ ತಾತನ ಜೊತೆಗೆ ಬರ್ತಾ ಇದ್ದ ಅಂತ ಹೇಳಿದ್ದಾರೆ. ಅಂದ್ರೆ ಅವನು ಸ್ಲೋ ಆಗೇ ಕೇರ್ಫುಲ್ ಆಗೇ ರಸ್ತೆಯನ್ನು ದಾಟ್ತಿದ್ದ ಅನ್ನೋದು ನಮ್ಗೆ ಇದರಿಂದ ಗೊತ್ತಾಗುತ್ತೆ. ಸ್ಲೋ ಆಗೇ ರಸ್ತೆಯನ್ನು ದಾಟ್ತಿದ್ದ ಅನ್ನೋದು ಗೊತ್ತಾಗುತ್ತೆ. ದೇರ್ ವಾಸ್ ಎ ಬ್ರೀಚ್ ಆಫ್ ಡ್ಯೂಟಿ, ಇಂಜುರಿ ವಾಸ್ ಡೈರೆಕ್ಟ್ ಕಾನ್ಸಿಕ್ವೆನ್ಸ್ ಆಫ್ ಬ್ರೀಚ್. ನೋಡಿ, ಇಲ್ಲಿ ಈ ಅವನ ಕರ್ತವ್ಯದ ಉಲ್ಲಂಘನೆ ಆಗಿದೆ ಅಂತಂದ್ರೆ ಅಲ್ಲಿ ಏನಾಗಿರುತ್ತೆ? ನಿರ್ಲಕ್ಷ್ಯ ಇದೆ ಅಂತ ಅರ್ಥ.
Injury was a direct consequence of which, if the accident occurred due to negligent driving. See, what is to be proved here? Negligent driving. ಎಲ್ಲಿ ರಸ್ತೆ ಕ್ರಾಸ್ ಮಾಡುವಂತಹ ಜಾಗದಲ್ಲಿ ಬಸ್ ಡ್ರೈವರ್ಗಳು ಬಸ್ಸನ್ನು ನಿಧಾನಕ್ಕಾಗಿ ಮಕ್ಕಳು ಆಚೆ ಈಚೆ ಹೋಗ್ತಾ ಇದ್ದಾರೆ ಅನ್ನೋದು ನೋಡಿ ಏನು ಮಾಡಬೇಕಾಗತ್ತೆ, ಅಲ್ಲಿ ವಾಹನವನ್ನು ಓಡಿಸ್ಬೇಕಾಗ್ತದೆ. ದೇರ್ ಫಾರ್ ನೆಗ್ಲಿಜೆಂಟ್ ಈಸ್ ಪ್ರೂವ್ಡ್, ನೆಗ್ಲಿಜೆನ್ಸ್ ಈಸ್ ಪ್ರೂವ್ಡ್ ಇಲ್ಲಿ ಅಂತಕ್ಕಂಥದ್ದನ್ನು ನೀವು ತಿಳ್ಕೋಬೇಕು. ದಟ್ ಈಸ್ ಪಾಯಿಂಟ್ ನಂಬರ್ 4. ದಿಸ್ ಯು ಕ್ಯಾನ್ ಮೇಕ್ ಇಟ್ ಆಸ್ ಪಾಯಿಂಟ್ ನಂಬರ್ 4. ನೆಗ್ಲಿಜೆನ್ಸ್ನ ತತ್ವ, ಡಾಕ್ಟ್ರಿನ್ ಆಫ್ ನೆಗ್ಲಿಜೆನ್ಸ್ ಅಂತ ನೀವೇನು ಬರಿಬೋದು, ನೆಗ್ಲಿಜೆನ್ಸಿನ ತತ್ವ. ನೆಗ್ಲಿಜೆನ್ಸ್ ತತ್ವದಲ್ಲಿ ಏನಾಗಬೇಕು, ಕಾಳಜಿ ತೆಗೆದುಕೊಳ್ಳುವ ಕರ್ತವ್ಯ, ಕಾಳಜಿಯ ಕರ್ತವ್ಯ, ಕಾಳಜಿಯ ಕರ್ತವ್ಯ, ಕರ್ತವ್ಯದ ಉಲ್ಲಂಘನೆಯಾಗಿದೆಯೇ ಅನ್ನುವುದನ್ನು ನೋಡಬೇಕು. ಇಲ್ಲಿ ಅದರ ಉಲ್ಲಂಘನೆಯಾಗಿದೆ. ಯಾಕೆ ತಾತನ ಕರ್ಕೊಂಡು ಸ್ಲೋ ಆಗಿ ಹೊರಟಿರ್ತಾನವನು, ಇವನು ಜೋರಾಗಿ ಹೋಗಿದ್ದರಿಂದ ಆಕ್ಸಿಡೆಂಟ್ ಆಗಿದೆ, ಯಾರು ಡ್ರೈವರ್. ಓಕೆ, ಸೊ ಆದ್ದರಿಂದ ಕರ್ತವ್ಯದ ಉಲ್ಲಂಘನೆಯಾಗಿದೆ. ಈ ಕರ್ತವ್ಯದ ಉಲ್ಲಂಘನೆಯಿಂದಲೇ ಏನಾಗಿದೆ, ಇಂಜರಿ ಆಗಿದೆ, ಗಾಯ ಆಗಿದೆ. ಆದ್ದರಿಂದ ಈ ಗಾಯದ ಕಾರಣಕ್ಕಾಗಿ ಇಲ್ಲಿ ಕರ್ತವ್ಯದ ಉಲ್ಲಂಘನೆ ಇರುವುದರಿಂದ ಅಲ್ಲೇನಾಗುತ್ತೆ, ನೆಗ್ಲಿಜೆಂಟ್ ಡ್ರೈವಿಂಗ್ ಪ್ರೂವ್ ಆಗುತ್ತೆ. ನಿರ್ಲಕ್ಷ್ಯವಾದಂತಹ ವಾಹನ ಓಡಿಸುವ ಪ್ರಕ್ರಿಯೆ ಇಲ್ಲೇನಾಗುತ್ತೆ, ಬಾಧ್ಯತೆಯನ್ನು ಹುಟ್ಟು ಹಾಕುತ್ತದೆ, ಬಾಧ್ಯತೆಯನ್ನು ಹುಟ್ಟು ಹಾಕುತ್ತದೆ. ರೈಟ್. ದೆನ್ ಇಲ್ಲಿ ಅಜ್ಜನ ತಾತನ ಮಹತ್ವ ಏನು ಅಂತ ಹೇಳಿ ಏನಾದರೂ ನಾವು ನೋಡೋದಾದ್ರೆ, ರೋಲ್ ಆಫ್ ದ ಗ್ರ್ಯಾಂಡ್ ಫಾದರ್, ಮಿಯರ್ಲಿ ಬೀಯಿಂಗ್ ಇನ್ ದ ಕೇರ್ ಆಫ್ ಗ್ರ್ಯಾಂಡ್ ಫಾದರ್ ಡಸ್ ನಾಟ್ ಡಿಫೀಟ್ ಚೈಲ್ಡ್ಸ್ ಕ್ಲೇಮ್. ಅಜ್ಜನಿಗೇನು ಗಾಯ ಆಗಿರ್ಲಿಕ್ಕಿಲ್ಲ, ಅಜ್ಜ ಜೊತೆಗಿದ್ದ ಅನ್ನೋ ಒಂದೇ ಕಾರಣಕ್ಕಾಗಿ ಅವನ ಹಕ್ಕುಗಳೇನು ಮೊಟಕುಗೊಳ್ಳುವುದಿಲ್ಲ. ಅನ್ಲೆಸ್ ಗ್ರಾಸ್ ನೆಗ್ಲಿಜೆನ್ಸ್ ಆಫ್ ದ ಗಾರ್ಡಿಯನ್ ಇಸ್ ಪ್ರೂವ್ಡ್. ಒಂದು ವೇಳೆ ಅಜ್ಜ ಮಗನ್ನ ಕರ್ಕೊಂಡು ಬರ್ರಂತ ರೋಡ್ಗೆ ಓಡಿದ್ದ ಅಂತ ಇಟ್ಕೊಳ್ಳಿ, ಸಾಧ್ಯತೆಗಳು ತುಂಬ ಕಮ್ಮಿ. ಆ ರೀತಿ ಇವನಿಂದ ನಿರ್ಲಕ್ಷ್ಯ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು, ಅಜ್ಜನಿಂದ ನಿರ್ಲಕ್ಷ್ಯ ಆಗಿರುವುದು ಸಾಧ್ಯವಿಲ್ಲದ ಮಾತು. ಈವನ್ ದೆನ್ ಚೈಲ್ಡ್ಸ್ ರೈಟ್ ರಿಮೇನ್ಸ್ ಇಂಟ್ಯಾಕ್ಟ್. ನೋಡಿ, ಯಾರು ನೆಗ್ಲೆಕ್ಟ್ ಮಾಡಲಿ, ಅವನಿಗೆ ಆದಂಥ ಹಾನಿಗೆ ಯಾರಾದರೂ ಪರಿಹಾರ ಕೊಡಲೇಬೇಕು. ಆದ್ದರಿಂದ ದಿಸ್ ಈಸ್ ಥರ್ಡ್ ಪಾಯಿಂಟ್. ಫಿಫ್ತ್ ಪಾಯಿಂಟ್, ದಿಸ್ ಈಸ್ ಸಿಕ್ಸ್ತ್ ಪಾಯಿಂಟ್. ಸಿಕ್ಸ್ತ್ ಪಾಯಿಂಟ್ ಈಸ್ ದಿಸ್, ಏನು, ಎ 4-year-old child ಕ್ಯಾನ್ ಕ್ಲೇಮ್ ಡ್ಯಾಮೇಜಸ್ ಫಾರ್ ಪರ್ಮನೆಂಟ್ ಇಂಜರಿ. ಶಾಶ್ವತ ತೊಂದರೆ ಏನಾಗಿದೆ ಅದಕ್ಕೆ ಅವನು ಕೇಳ್ಬೋದು. ಇನ್ನೇ ರೋಡ್ ಆಕ್ಸಿಡೆಂಟ್ನ ಪರಿಹಾರ ಕೇಳಲಿಕ್ಕೆ ಅವರಿಗೆ ಅಧಿಕಾರ ಇದೆ. ಮೈನಾರಿಟಿ ಈಸ್ ನೋ ಡಿಫೆನ್ಸ್. ಇಲ್ಲ ಅವನು ಅಪ್ರಾಪ್ತ ಇದ್ದಾನೆ, ನಾವು ಡ್ಯಾಮೇಜ್ ಕೊಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ ಅವರಿಗೆ. ಯಾರಿಗೆ, ಆ ವೆಹಿಕಲ್ ಓನರ್ಗೆ. ಹಿ ಹ್ಯಾಸ್ ಟು ಗಿವ್. ಕಾಂಟ್ರಿಬ್ಯೂಟರಿ ನೆಗ್ಲಿಜೆನ್ಸ್ ಡಸ್ ನಾಟ್ ಅಪ್ಲೈ ಟು ಎ ಚೈಲ್ಡ್ ಆಫ್ ಟೆಂಡರ್ ಏಜ್ ಆ್ಯಂಡ್ ಕಾಂಪೆನ್ಸೇಷನ್ ಕ್ಲೇಮ್ಡ್ ಥ್ರೂ ಗಾರ್ಡಿಯನ್ ಆರ್ ನೆಕ್ಸ್ಟ್ ಫ್ರೆಂಡ್. ಯಾರಾದರೂ ಕಾಂಪೆನ್ಸೇಷನ್ ಅರ್ಜಿ ಮಾತ್ರ ಅವರ ಪಾಲಕರು ಅರ್ಜಿ ಹಾಕಬೇಕಾಗ್ತದೆ. ದಟ್ ಈಸ್ ದ ಓನ್ಲಿ ಡಿಫ್ರೆನ್ಸ್. ಬಿಟ್ಟರೆ he is legally eligible to file the suit ಅಂತ ಹೇಳಿ ನಾವು ಈ ಪ್ರಾಬ್ಲಮ್ಗೆ ಎಕ್ಸ್ಪ್ಲನೇಷನ್ ಕೊಡ್ಬೋದು. ಆ್ಯಂಡ್ ದಿ ಲಾಸ್ಟ್ ಪ್ರಾಬ್ಲಮ್, ದ ಥರ್ಡ್ ಪ್ರಾಬ್ಲಮ್, 2025 100 ಮಾರ್ಕ್ಸಿನ ಕ್ವಶನ್ಗಳಲ್ಲಿ ಇದು ಮೂರನೇ ಪ್ರಶ್ನೆ. ವಾಟ್ ಈಸ್ ದ ಥರ್ಡ್ ಪ್ರಾಬ್ಲಮ್? ಲೆಟ್ ಅಸ್ ಸಿ. ಎ ಮ್ಯಾಂಗೋ ಟ್ರೀ on the land of P, largely hangs over the land of S. Without giving any notice to P, S cuts off the overhanging branches of tree. Here will P succeed? ನೋಡಿ, P ಮತ್ತು ಎಸ್ ಪಿ, ಇಲ್ಲೊಂದು ಮರ ಇದೆ. ಈ ಮರ ಹಿಂಗೆ ಬೆಳ್ಕೊಂಡ್ಬಿಟ್ಟಿದೆ, ಈ ರೀತಿ ಬೆಳ್ಕೊಂಡಿದೆ. ಓಕೆ,
Now, what S will do? S will chop all these branches without giving notice to P, without no notice. ನಿಮ್ಮ ಗಿಡ ಇಲ್ಲಿ ನಮ್ಮ ಇದ್ರ ಮೇಲೆ ಈ ರೀತಿ ಟೊಂಗೆ ಬಿಟ್ಟಿದೆ, ಟೊಂಗೆಯನ್ನು ನೀವು ತೆಗೆದು ಹಾಕಿ ಅಂತ ಹೇಳಿ ನೋಟಿಸು ಕೊಟ್ಟಿಲ್ಲ. Now, whatever tort law says for this, ನೆನ್ಪಿಟ್ಕೊಳ್ಳಿ, ಈ ಮಾವಿನ ಮರದ ಟೊಂಗೆಗಳು ಈ ವ್ಯಕ್ತಿಯ ಸೈಟಲ್ಲಿ ಬರುವುದಿದೆಯಲ್ಲ, ದಿಸ್ ಈಸ್ ಎ ಟಾರ್ಟ್ ಕಾಲ್ಡ್ ಟ್ರೆಸ್ಪಾಸ್. ಅತಿಕ್ರಮಣ. ಯಾರು ನೋಡಿ, ಈ ನಮ್ಮ ಲ್ಯಾಂಡ್ ಲಾ ಏನು ಹೇಳುತ್ತೆ ಅಂತಂದ್ರೆ, ವಾಟ್ ಎವರ್ ದ ಸೈಟ್ ಈಸ್ ದೇರ್ 30-40 ಸೈಟ್ ಟು ದ ಸ್ಕೈ, down deep the earth is my property. So this right is right in rem. This right is right in rem means my right applies to the whole world. Nobody can come inside. If he comes inside, it becomes trespass. Therefore, ಇಲ್ಲಿರ್ತಕ್ಕಂಥ ಈ ಮರ ಇವನ ರೈಟ್ಸ್ ಅನ್ನ ಇಂಪ್ರಿಂಜ್ ಮಾಡ್ತಾ ಇತ್ತು, ಅದು ಅತಿಕ್ರಮಣ ಮಾಡ್ತಾ ಇತ್ತು. ಇವನು ಅತಿಕ್ರಮಣ ಮಾಡೋದ್ರಿಂದ ಆ ಅತಿಕ್ರಮಣವನ್ನು ಅವನು ಯಾವ ರೀತಿ ಬೇಕಾದರೂ ಏನು ಮಾಡ್ಬೋದು, ಸರಿ ಮಾಡ್ಕೋಬಹುದು. ಹಿ ಕ್ಯಾನ್ ಡೂ ಇಟ್ ಇನ್ ಎನಿ ವೇ ಹಿ ವಾಂಟ್ಸ್. ದಟ್ ಈಸ್ ವಾಟ್ ಟಾರ್ಟ್ ಲಾ ಸೇಸ್. ಇಫ್ ಸಂಬಡಿ ವಾಂಟ್ಸ್ ಟು ಬೀಟ್ ಮೀ, ವಾಟ್ ಐ ವಿಲ್ ಡೂ? ಐ ವಿಲ್ ರಿಯಾಕ್ಟ್. ಬಟ್ ರಿಯಾಕ್ಷನ್ ಶುಡ್ ಬಿ ಪ್ರೊಪೋರ್ಷನೇಟ್. ಇದರ ಅರ್ಥ ಎಸ್ ಈ ಬ್ರಾಂಚ್ಗಳನ್ನ ಕಡಿಬೋದೇ ಹೊರತು ಇಲ್ಲಿಯೇ ಕಟ್ ಮಾಡೋಕ್ಕಾಗಲ್ಲ. Then comes the doctrine of proportionality. ನಿಮ್ಗೆ ಎಷ್ಟು ತೊಂದರೆ ಆಗುತ್ತೋ ಅಷ್ಟೇ ನೀವು ಪ್ರತಿರೋಧ ಮಾಡಬೇಕು, ಅದಕ್ಕಿಂತ ಹೆಚ್ಚು ಮಾಡೋ ಹಾಗಿಲ್ಲ. ಅವನು ಇಡೀ ಗಿಡವನ್ನೇನು ಕಟ್ ಮಾಡಿಲ್ಲ, ತನ್ನ ಸೈಟ್ನ ಒಳಗಡೆ ಬರ್ತಕ್ಕಂತಹ ಮರಗಳನ್ನು ಮಾತ್ರ ಅವನೇನು ಮಾಡಿದ್ದಾನೆ, ಕಟ್ ಮಾಡಿದ್ದಾನೆ. ದೇರ್ಫೋರ್ ಇದಕ್ಕೆ ನಾವೇನಂತೀವಿ ಅಂತಂದ್ರೆ ನ್ಯೂಸೆನ್ಸು ಅಂತ ಹೇಳ್ತೀವಿ. ಎಸ್, ಎನದರ್ ವರ್ಡ್ ಈಸ್ ಇನ್ಸ್ಟೆಡ್ ಆಫ್ ಟ್ರೆಸ್ಪಾಸ್. ಅಕಸ್ಮಾತ್ ಪರ್ಸನ್ ಬಂದ್ರೆ ನಾವು ಟ್ರೆಸ್ಪಾಸ್ ಅನ್ಬೋದು, ಯಾವುದೇ ವ್ಯಕ್ತಿ ಬಂದ್ರೆ ಟ್ರೆಸ್ಪಾಸ್ ಅನ್ಬೋದು. ನಾವು ಇದ್ರ ಬದಲು ನಾವು ಇದಕ್ಕೇನು ಹೇಳ್ಬೋದು, ನ್ಯೂಸೆನ್ಸ್ ಅಂತ ಹೇಳ್ಬೋದು. ನ್ಯೂಸೆನ್ಸ್ ಇಸ್ ಆಲ್ಸೋ ಎ ಟಾರ್ಟ್. ಇಲ್ಲಿ ಇವನಿಗೆ ಕಿರಿಕಿರಿ. ನ್ಯೂಸೆನ್ಸ್ ಅಂದ್ರೆ ಕಿರಿಕಿರಿ. ಒಂದು ಸಣ್ಣ ತಪ್ಪನ್ನು ಇದಕ್ಕೆ ಟ್ರೆಸ್ಪಾಸ್ ಅಂತ ಹೇಳೋದಿಲ್ಲ, ನೀವು ಕಿರಿಕಿರಿ ಅಂತಾನೆ ತಗೋಬೇಕು. ಯು ಹ್ಯಾವ್ ಟು ಟೇಕ್ ಇಟ್ ಆಸ್ ಎ ಕಿರಿಕಿರಿ. ಟ್ರೆಸ್ಪಾಸ್ ಅನ್ಸುತ್ತೆ, ಬಟ್ ಇದು ನ್ಯೂಸೆನ್ಸ್. ದಿಸ್ ಈಸ್ ನ್ಯೂಸೆನ್ಸ್. Falling leaves on the roof or veranda interfere with the comfort enjoyment of the property. ಇವನಿಗೆ ಪ್ರಾಪರ್ಟಿನ ಸರಿಯಾಗಿ ಎಂಜಾಯ್ ಮಾಡೋಕ್ಕೆ ಆಗೋದಿಲ್ಲ. Therefore, it constitutes a private nuisance. ಪ್ರೈವೇಟ್ ನ್ಯೂಸೆನ್ಸ್ ಅನ್ನು ನೀವೇನು ಮಾಡ್ಬೋದು, ನಿವಾರಣೆ ನೀವೇ ಮಾಡ್ಕೋಬಹುದು. ಸೆಲ್ಫ್ ಹೆಲ್ಪ್, ಸ್ವತಂತ್ರವಾಗಿ ನೀವು ಇದನ್ನು ನಿವಾರಣೆ ಮಾಡ್ಕೋಬಹುದು. ನೀವು ಅವನಿಗೆ ನೋಟಿಸ್ ಕೊಡಬೇಕನ್ನುವಂತಹ ಯಾವುದೇ ಅವಶ್ಯಕತೆ ಇಲ್ಲ. ದೇರ್ ಈಸ್ absolutely no necessity of giving notice. ಕೊಡ್ಬೋದು, ನೋಟಿಸ್ ಕೊಟ್ಟರೆ ತಪ್ಪೇನಿಲ್ಲ, ಬಟ್ ನೋಟಿಸ್ ಕೊಡಲೇಬೇಕಂತಕ್ಕಂಥ ಕಡ್ಡಾಯವಾದಂತಹ ನಿಯಮ ಇಲ್ಲ. ನಿಮ್ಮ ನ್ಯೂಸೆನ್ಸ್ ಅನ್ನ ನೀವೇ ಬಗೆಹರಿಸ್ಕೋಬಹುದು. ಎ ನೇಬರ್ ಹ್ಯಾಸ್ ಎ ರೈಟ್ ಟು ಕಟ್ ಆ್ಯಂಡ್ ರಿಮೂವ್ ಓವರ್ ಚೇಂಜಿಂಗ್ ಬ್ರಾಂಚಸ್ ಆಫ್ ದ ಟ್ರೀ ಕಾಸಿಂಗ್ ನ್ಯೂಸೆನ್ಸ್ ಅಪ್ ಟು ದ ಬಾಂಡ್ರಿ ಲೈನ್. ನೀವೇನು ಮಾಡಬೇಕು ಅಂತಂದ್ರೆ, ಕೇವಲ ಈ ಬಾಂಡ್ರಿ ಲೈನ್ ತನಕ ಮಾತ್ರ ನೀವು ಕಟ್ ಮಾಡ್ಬೋದು, ಇಲ್ಲಿ ತನಕ ಮಾತ್ರ ಕಟ್ ಮಾಡ್ಬೋದು, ಈ ಕಡೆದು ಮಾಡೋಕ್ಕಾಗಲ್ಲ. ವಿದೌಟ್ ಗಿವಿಂಗ್ ಪ್ರಯರ್ ನೋಟಿಸ್ ಟು ದ ಟ್ರೀ ಓನರ್. ಬಟ್ ಯು ಕಾಂಟ್ ಕಟ್ ದ ಟ್ರೀ. ನೀವು ಟ್ರೀನ ಕಟ್ ಮಾಡಲಿಕ್ಕೆ ಆಗೋದಿಲ್ಲ. ದಟ್ ಈಸ್ ವಾಟ್ ವಿ ಹ್ಯಾವ್ ಟು ರೈಟ್ ಇನ್ ದಿಸ್ ಥರ್ಡ್ ಪ್ರಾಬ್ಲಮ್. ಯು ಹ್ಯಾವ್ ಟು ರೈಟ್ ವಾಟ್ ಈಸ್ ನ್ಯೂಸೆನ್ಸ್. What nuisance creates. Then what is private nuisance? There are nuisance are two types. One is public nuisance and another is private nuisance. If it is public nuisance, it becomes a criminal offense. Here it is a private nuisance. For example, ನಾವು ನಮ್ಮ ಮನೆ ಹತ್ರ ಒಂದು ಡೀಸೆಲ್ ಎಂಜಿನ್ ಇಟ್ಕೊಂಡಿದ್ದೀನಿ. ಡೀಸೆಲ್ ಎಂಜಿನ್ನು ನಾನು ಕರೆಂಟ್ ಹೋದಾಗ ಆನ್ ಮಾಡ್ತೀನಿ, ಅದು ಕೆಟ್ಟ ಸೌಂಡ್ ಮಾಡುತ್ತೆ, ಅದರ ಜೊತೆಗೆ ಕೆಟ್ಟ ಹೊಗೆ ಬಿಡುತ್ತೆ. ದಿಸ್ ಈಸ್ ಆಲ್ಸೋ ಎ ನ್ಯೂಸೆನ್ಸ್.
But here, nuisance is not only to the neighbor, it is to the whole community. Therefore, it is a public nuisance. That becomes a public nuisance. ಇಲ್ಲಿ ಏನಾಗಿದೆ, ಈ ಮರದ ಟೊಂಗೆ ಕೇವಲ ಈ ವ್ಯಕ್ತಿಯ ಸೈಟಿನ ಮೇಲೆ ಮಾತ್ರ ಬರ್ತಾ ಇರೋದ್ರಿಂದ ಇದು ಖಾಸಗಿ ಕಿರಿಕಿರಿ ಆಗ್ತದೆ. ಖಾಸಗಿ ಕಿರಿಕಿರಿ ಆಗ್ತದೆ. ಆದ್ದರಿಂದ ನೀವು ಈ ಪ್ರಶ್ನೆಗೆ ಉತ್ತರ ಬರೀಬೇಕು, 10 ಮಾರ್ಕ್ಸ್ ಬರೀಬೇಕು ಅಂತಂದ್ರೆ ನೀವು ನ್ಯೂಸೆನ್ಸ್ನ ಕಾನ್ಸೆಪ್ಟನ್ನು ಶುರು ಮಾಡಬೇಕು. ನ್ಯೂಸೆನ್ಸ್ ಅಂದ್ರೆ ಏನು? ನ್ಯೂಸೆನ್ಸ್ 2 ಬಗೆಯ ನ್ಯೂಸೆನ್ಸು. ಉದಾಹರಣೆಗಳನ್ನು ಕೊಡಬೇಕು. ಒಂದು ಬಗೆ ಕೇವಲ ಒಬ್ಬ ವ್ಯಕ್ತಿಗೆ ಮಾತ್ರ ಅಥವಾ ಕೆಲವೇ ವ್ಯಕ್ತಿಗಳಿಗೆ ಮಾತ್ರ ಅದು ಕಿರಿಕಿರಿ ಉಂಟು ಮಾಡ್ತಿದ್ರೆ ನಾವು ಅದಕ್ಕೇನು ಹೇಳ್ತೀವಿ? ಖಾಸಗಿ ಕಿರಿಕಿರಿ ಅಂತ ಹೇಳ್ತೀವಿ. ಆದರೆ ಅದು ಸಮಾಜಕ್ಕೆ ಕಿರಿಕಿರಿ ಮಾಡ್ತಾ ಇದ್ರೆ ಆವಾಗ ಅದು ಏನಾಗುತ್ತೆ? ಸಾರ್ವಜನಿಕ ಕಿರಿಕಿರಿ ಆಗುತ್ತೆ, ಪಬ್ಲಿಕ್ ನ್ಯೂಸೆನ್ಸ್ ಆಗುತ್ತೆ. ಪಬ್ಲಿಕ್ ನ್ಯೂಸೆನ್ಸ್ ಆದ ಕೂಡಲೇ ಸ್ಟೇಟ್ ವಿಲ್ ಕಮ್ ಇನ್ ಟು ಪಿಕ್ಚರ್. ಸ್ಟೇಟ್ ಪಿಕ್ಚರ್ ಒಳಗೆ ಬರುತ್ತೆ ಅಂದ್ಕೊಳ್ಳೇ ಅದು ಅಪರಾಧ ಆಗ್ಬಿಡುತ್ತೆ. ಅಪಕೃತ್ಯ ಹೋಗಿ ಅಪರಾಧ ಆಗ್ಬಿಡುತ್ತೆ. ಅದಕ್ಕೆ ನಮ್ಮ ಅಪಕೃತ್ಯದ ಅನೇಕ ಪ್ರಕರಣಗಳನ್ನು ನಾವು BNS ಅಲ್ಲಿ ನೋಡ್ತೀವಿ ಅಥವಾ IPC ನಲ್ಲಿ ನಾವು ಅವನ್ನ ಕಾಣ್ತೀವಿ. ಹಿಯರ್ ಇಟ್ ಈಸ್ ಎ ಪ್ರೈವೇಟ್ ನ್ಯೂಸ್. ಇದನ್ನು ಫಸ್ಟ್ ಬರೀಬೇಕು ನೀವು. ಇದು ಆದ ನಂತರ ಒಮ್ಮೆ ನನ್ನ ವಾಟ್ ಆರ್ ಮೈ ರೈಟ್ಸ್, ವೇರ್ ದೇರ್ ಇಸ್ ಎ ರೈಟ್ ದೇರ್ ಇಸ್ ಎ ರೆಮಿಡಿ, ಅದನ್ನು ಬರೀಬೇಕು. ವೇರ್ ದೇರ್ ಇಸ್ ಎ ರೈಟ್ ದೇರ್ ಇಸ್ ಎ ರೆಮಿಡಿ. ಮೈ ಸೈಟ್ ಐ ಹ್ಯಾವ್ ಗಾಟ್ ದ ರೈಟ್ ಆಫ್ ಇಟ್ಸ್ ಫುಲ್ ಎಂಜಾಯ್ಮೆಂಟ್. ಅದನ್ನು ಸಂಪೂರ್ಣ ಎಂಜಾಯ್ ಮಾಡುವಂಥ ಹಕ್ಕು ನನಗಿದೆ. ಆ ನನ್ನ ಹಕ್ಕನ್ನು ಯಾರೂ ಕಿತ್ಕೊಳ್ಳೋಕ್ಕಾಗೋದಿಲ್ಲ. ಆದ್ದರಿಂದ ಪಕ್ಕದ ಮನೆಯ ಗಿಡಗಳು ನನಗೆ ಕಿರಿಕಿರಿ ಮಾಡೋದ್ರಿಂದ ಆ ಕಿರಿಕಿರಿ ಮಾಡುವುದನ್ನು ತಪ್ಪಿಸುವಂತಹ ಎಲ್ಲ ಅಧಿಕಾರವೂ ನನಗಿದೆ, ಅಬೇಟ್ಮೆಂಟ್ ಮಾಡುವಂತಹ ಎಲ್ಲ ಅಧಿಕಾರವೂ ನನಗಿದೆ ಅನ್ನೋದನ್ನು ಬರೀಬೇಕು. ಆ ರೀತಿ ಅಧಿಕಾರವನ್ನು ಉಪಯೋಗಿಸಿಕೊಂಡಂತಹ ವ್ಯಕ್ತಿ ಇದನ್ನಲ್ಲ, ತನ್ನ ಜಾಗದಲ್ಲಿ ಬರ್ತಕ್ಕಂತಹ ಮರಗಳ ಕೊಂಬೆಗಳನ್ನು ಕಡಿದಿರುವುದು ಅವನು ತನ್ನ ಕಿರಿಕಿರಿಯನ್ನು ತಪ್ಪಿಸಿಕೊಳ್ಳಲು ಆಗಿರುವುದರಿಂದ ಅಲ್ಲಿ ನೋಟಿಸ್ ಕೊಡುವ ಪ್ರಶ್ನೆಯೇ ಬರುವುದಿಲ್ಲ. ಆದ್ದರಿಂದ ಇಲ್ಲಿ P ಯಾವುದೇ ದಾವೆ ಹೂಡಿದರೂ ಕೂಡ ಅವನು ಜಯ ಗಳಿಸಲಾರ. ಏಕೆಂದರೆ P ನೆಟ್ಟಿರುವಂತಹ ಗಿಡವು ನ ಪ್ರಾಪರ್ಟಿಯ ಆಸ್ತಿಯ ಮೇಲೆ ಕಿರಿಕಿರಿಯನ್ನು ಉಂಟು ಮಾಡುತ್ತಿತ್ತು. ಆ ಕಿರಿಕಿರಿಯನ್ನು ಮಾತ್ರ ಇಲ್ಲಿ ಅವರು ತಪ್ಪಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಅವರು ಈ ಗಿಡವನ್ನು ಕತ್ತರಿಸಿಲ್ಲ. ಒಂದು ವೇಳೆ ಪೂರ್ಣ ಗಿಡವನ್ನು ಕತ್ತರಿಸಿದ ಸಂದರ್ಭದಲ್ಲಿ Pಗೆ ದಾವೆ ಹೂಡುವ ಅಧಿಕಾರ ಇರುತ್ತಿತ್ತು. ಇಲ್ಲಿ Pಗೆ ದಾವೆ ಹೂಡುವ ಅಧಿಕಾರ ಯಾವುದೂ ಇಲ್ಲ. ಬಿಕಾಸ್ the EB remedium, he doesn't have any right on the property of S. So he should ensure, ಅವನು ಏನು ಮಾಡಬೇಕು? ತನ್ನ ಗಿಡದ ಟೊಂಗೆಗಳು ಇನ್ನೊಬ್ಬರ ಆಸ್ತಿಯ ಮೇಲೆ ಹೋಗಲಾರದಂತೆ ನೋಡಿಕೊಳ್ಳುವುದು ಅವನ ಡ್ಯೂಟಿ ಆಗಿರುತ್ತೆ. ಇಟ್ ಈಸ್ ಹಿಸ್ ಡ್ಯೂಟಿ. ಇನ್ಫ್ಯಾಕ್ಟ್ he is the cause for nuisance. ಅಂಥೇಳಿ ನೀವು ಈ ಒಂದು ಉತ್ತರವನ್ನು ಬರೀಬೋದು. ಆದ್ದರಿಂದ ನಾಳೆ ಪರೀಕ್ಷೆ ಇದೆ ಅಂಥೇಳಿ ನಾನು ಅಂದ್ಕೊಂಡು ಇವತ್ತು ಇನ್ನೊಂದು ಶಾರ್ಟ್ ವಿಡಿಯೋನ ನಿಮ್ಮ ಮುಂದೆ ತಂದಿದ್ದೀನಿ. ಇದು ಕೂಡ ನಿಮಗೆ ಮುಂದಿನ ಪರೀಕ್ಷೆಯಲ್ಲಿ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಈ ಒಂದು ಶಾರ್ಟ್ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಮತ್ತು ಪರೀಕ್ಷೆಗೆ ಈ ಒಂದು ನನ್ನ ವಿಡಿಯೋ ಹೆಲ್ಪ್ ಆಗೋದ ಜೊತೆಗೆ ನಿಮಗೆ ಒಳ್ಳೆಯ ರಿಸಲ್ಟ್ ಬರಲಿ ಅಂತ ಆಶಿಸಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.